ನಂಬಿಕೆ ಅನ್ನೋ ಫೈಟೇ ಹೊರತು ಸೈತಾನನ ಮೇಲೆ ಫೈಟ್ ಇಲ್ಲ. ಎಲ್ಲರೂ ಇವತ್ತು ಸ್ಪಿರಿಚುವಲ್ ವಾರ್ಫೇರ್ ಅಂತಾರೆ. ದೆವ್ವಗಳನ್ನು ಕಟ್ಟೋದು, ಯೇಸುವಿನ ನಾಮದಲ್ಲಿ ದೆವ್ವನ ಕಟ್ತೀನಿ. ನೋಡಿ, ಇಷ್ಟೇ ಎಕ್ಸಸೈಸ್ ಎಲ್ಲ ಇಲ್ಲವೇ ಇಲ್ಲ. ನಾವು ಸೈತಾನನ ಬಂಧಿಸ್ಬೇಕು, ಬೇಲಿ ಹಾಕಬೇಕು, ಅವನ್ನ ಕಟ್ಟಬೇಕು. ಕೆಲವ್ರು ಹೇಳ್ತಾರೆ ನೋಡಿ, ಅಮಾವಾಸ್ಯೆ ದಿವಸ ಕಟ್ಟಬೇಕು. ಏನು ಕಟ್ತೀರಾ? ಯಾರನ್ನ ಪರಲೋಕಕ್ಕೆ ಹಾಕ್ಬೇಕು, ಯಾರನ್ನ ನರಕಕ್ಕೆ ಹಾಕ್ಬೇಕು ಅನ್ನೋದು ದೇವ್ರ ಕೈಯಲ್ಲಿಲ್ಲ. ಕಮಾನ್, ಈವನ್ ಹೆವೆನ್ ಆ್ಯಂಡ್ ಹೆಲ್ ಈಸ್ ಯುವರ್ ಚಾಯ್ಸ್. ಕಿಂಗ್ಡಮ್ ಅಲ್ಲಿ, ದೇವರ ರಾಜ್ಯದಲ್ಲಿ ಯಾವುದೇ ತಗೊಬೇಕಂದ್ರೂ ನಂಬಿಕೆ ಅನ್ನೋ ಕರೆನ್ಸಿಯಿಂದ ಮಾತ್ರನೇ ತಗೊಳಕ್ಕಾಗೋದು. ಫೇತ್ ಈಸ್ ದ ಬ್ಯೂಟಿ ಆಫ್ ಕ್ರಿಸ್ಟಿಯಾನಿಟಿ. ನಥಿಂಗ್ ವರ್ಕ್ಸ್ ವಿತೌಟ್ ಫೇತ್. ದೇವರ ರಾಜ್ಯದಲ್ಲಿ ನಂಬಿಕೆ ಇಲ್ಲದೆ ಯಾವುದು ಕೆಲಸ ಮಾಡೋದಿಲ್ಲ. ಐ ಮೀನ್, ಸ್ಯಾಲ್ವೇಷನ್ ಈಸ್ ಇಂಪಾಸಿಬಲ್ ವಿತೌಟ್ ಫೇತ್. ಹೀಲಿಂಗ್ ಈಸ್ ಇಂಪಾಸಿಬಲ್ ವಿತೌಟ್ ಫೇತ್. ವಿಕ್ಟ್ರಿ ಈಸ್ ಇಂಪಾಸಿಬಲ್ ವಿತೌಟ್ ಫೇತ್. ಸೊ ಯಾವುದೇ ಬೇಕು ಅಂದ್ರೂ ದೇವರ ರಾಜ್ಯದಿಂದ ತೊಗೊಬೇಕು ಅಂದರೆ ನಮಗೆ ನಂಬಿಕೆ ಬೇಕು. ಸೊ ನಂಬಿಕೆ ಹೇಗೆ ಬರುತ್ತೆ? ಹೌ ಫೇತ್ ಕಮ್ಸ್ ಥ್ರೂ ಹಿಯರಿಂಗ್ ದ ವರ್ಡ್ ಆಫ್ ಗಾಡ್. ಸೊ ವಾಕ್ಯನ ಕೇಳುವುದರ ಮುಖಾಂತರ ನಮಗೆ ನಂಬಿಕೆ ಬರ್ತಾ ಇರ್ತೈತೆ. ನೋಡಿ, ಇವಾಗ ನಾನು ಮಾತನಾಡುವಂಥ ಈ ವಾಕ್ಯ ನಿಮ್ಮೊಳಗಡೆ ನಂಬಿಕೆನ ತರುತ್ತೆ. ಹೊಸ ಕನಸುಗಳನ್ನು ಹುಟ್ಟಿಸುತ್ತೆ. ಯಾವಾಗಲೂ ಪ್ರಸಂಗಗಳು ಹೊಸ ಕನಸುಗಳನ್ನು ಹುಟ್ಟಿಸುತ್ತೆ. ಸೊ ನಾನು ಯಾವಾಗೆಲ್ಲ ಮೆಸೇಜ್ ಕೊಡ್ತೀನೋ, ವರ್ಡ್ ಕೊಡ್ತೀನೋ, ಆ್ಯಕ್ಚುಲಿ ನಾನೇನು ಹೇಳಬೇಕಂದ್ರೆ ರಿಸೀವ್ ದ ವರ್ಡ್ ಅಂತ ಹೇಳಬೇಕು. ಆ್ಯಕ್ಚುಲಿ ಏನು ಹೇಳಬೇಕಂದ್ರೆ ನಾಟ್ ರಿಸೀವ್ ದ ವರ್ಡ್, ಕನ್ಸೀವ್ ದ ವರ್ಡ್. ಆಮೇಲೆ ಏನಾಗಬೇಕು? ನಾಟ್ ರಿಸೀವಿಂಗ್, ಕನ್ಸೀವಿಂಗ್. ಒಂದೊಂದು ಸತಿ ಪ್ರಸಂಗ ಮಾಡಬೇಕಾದ್ರೂ ನಾವು ಕನ್ಸೀವ್ ಆಗ್ತೀವಿ. ಪ್ರಾಸ್ಪರಿಟಿಯಲ್ಲಿ ಕನ್ಸೀವ್ ಆಗ್ತೀವಿ, ಹೀಲಿಂಗಲ್ಲಿ ಕನ್ಸೀವ್ ಆಗ್ತೀವಿ. ಸೊ ಇಟ್ಸ್ ಅ ಪ್ರಾಸೆಸ್. ಚೆನ್ನಾಗಿ ತಿಳ್ಕೊಳ್ಳಿ, ಸಕ್ಸಸ್ ಈಸ್ ನಾಟ್ ಆ್ಯನ್ ಆಕ್ಸಿಡೆಂಟ್. ಆಕಸ್ಮಿಕವಾಗಿ ಆಗೋದಿಲ್ಲ. ಸಡನ್ಗೆ ಆಕಸ್ಮಿಕವಾಗಿ ಆಗೋಯ್ತು ಅಂತ ಹೇಳ್ತಾರಲ್ಲ, ಆ ರೀತಿ ಸಕ್ಸಸ್ಸು ನಡೆಯೋದಿಲ್ಲ ಜೀವನದಲ್ಲಿ. ಸಕ್ಸಸ್ ಈಸ್ ಎ ಪ್ರಾಸೆಸ್. ಏನಕ್ಕೆ ಇದು ಪ್ರಾಸೆಸ್ ಅಂತ ಹೇಳ್ತೀನಿ ಅಂದರೆ, ಸಕ್ಸಸ್ ಈಸ್ ನಾಟ್ ಎ ಚಾನ್ಸ್, ಇಟ್ಸ್ ಎ ಚಾಯ್ಸ್. ನಮಗೆ ಆಸೆ ಬರಬೇಕು, ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, ಪ್ರಾಸ್ಪರಿಟಿಲಿ ಇರಬೇಕು, ನಾನು ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು. ಇದರೊಳಗಡೆ ನಮ್ಮೊಳಗಡೆ ಇದೆಲ್ಲ ಆಸೆ ಬಂದರೆ ಮಾತ್ರನೇ ನಾವು ಆ ರೀತಿ ನಡೆಯೋದಕ್ಕೆ ಸಾಧ್ಯ. ಆಮೇಲೆ ಸೊ ಇದೆಲ್ಲ ನಮಗೆ ಬೇಡ ಪಾಸ್ಟರ್, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ಪರಲೋಕಕ್ಕೆ ಹೋಗ್ತೀನಿ ಅಂದರೂ ನೋ ಪ್ರಾಬ್ಲಮ್. ಇದೇ ರೀತಿ ಬಾಳ್ಬೋದು, ಹಿಂಗೆ ಇರ್ಬೋದು, ಏನೂ ತೊಂದರೆ ಇಲ್ಲ. ನಮ್ಮ ಜೀವನ ಬದಲಾವಣೆ ಆಗದೇನೆ ಇರ್ಬೋದು. ಆದರೆ ಎಲ್ಲೋಗ್ಬೋದು? ಪರಲೋಕಕ್ಕೆ ಹೋಗ್ಬೋದು. ಯಾಕಂದರೆ ಭಿಕ್ಷೆಗಾರನ ಎಲ್ಲೋದ? ಲಾಜರನೆಂಬ ಭಿಕ್ಷೆಗಾರನ ಎಲ್ಲೋದ? ಪರಲೋಕಕ್ಕೆ ಹೋದ. ಅವನು ಇಲ್ಲಿ ಐಶ್ವರ್ಯವಂತನಾಗಿ ಚೇಂಜ್ ಆಗಿಲ್ಲ. ಅವನು ಸಾಯ್ಬೇಕಾದ, ಅವ್ನು ಬಾಳ್ಬೇಕಾರನು ಭಿಕ್ಷಕ, ಸಾಯ್ಬೇಕಾರನು ಭಿಕ್ಷಕ. ಪರಲೋಕದಲ್ಲೂ ಅವನ ಹೆಸರು, ಟೈಟಲ್ ಅದೇ ಕೊಟ್ಟಿತ್ತು. ಸೊ ಪ್ರಾಸ್ಪರಿಟಿ ಈಸ್ ಎ ಚಾಯ್ಸ್. ನಾವು ಆಸೆ ಪಡಬೇಕು. ಎಲ್ಲರಿಗೂ ಆಶೀರ್ವಾದಕರವಾದಂಥ ಒಂದು ಜೀವಿತ ಬಂದರೆ ಎಲ್ಲರೂ ನೋಡ್ಬೋದು. ಆದರೆ ಒಳಗಡೆ ನಡೆಯುವಂಥ ಜೀವಿತ ಯಾರಿಗೂ ಗೊತ್ತಾಗೋದಿಲ್ಲ. ಅವ್ರು ಹೆಂಗೆ ಬಂದರು, ಹೇಗೆ ಬಂದರು ಅದೆಲ್ಲ ಗೊತ್ತಾಗಲ್ಲ. ಆದರೆ ಆಶೀರ್ವಾದವಾಗಿದ್ದರೆ ಎಲ್ಲರೂ ನೋಡ್ತಾರೆ. ಆದರೆ ಆಶೀರ್ವಾದವಾಗಿ ಇರೋದಕ್ಕೆ ಇವ್ರು ಏನನ್ನೆಲ್ಲ ಮಾಡಿದ್ರು ಯಾರಿಗೂ ಕಾಣಿಸಲ್ಲ. ಈ ರೀತಿ ಹೇಳ್ಬೋದು. ಉದಾಹರಣೆ ಹಿಂಗೆ ಹೇಳ್ಬೋದು ನೋಡಿ, ಈಗ ಒಂದು ಬಾತ್ಕೋಳಿ ನೀರ್ ಮೇಲೆ ಹೆಂಗೆ ಹೋಗ್ತೈತೆ ಅಂತ ಹೋಗ್ತಾ, ಆದರೆ ಒಳಗಡೆ ನೋಡಿದ್ರೆ ಅದು ಕಾಲು ಹಿಂಗೆ ಎಲ್ಲಾಡ್ಸ್ತಾ ಇರ್ತೈತೆ. ಆದರೆ ಮೇಲಿಂದ ನೋಡೋರ್ಗೆ ಏನು ಅನ್ನಿಸ್ತೈತೆ? ಆಹಾ, ಏನು ಸೂಪರ. ಆದರೆ ಅದು ಒಳಗಡೆ ಎಷ್ಟು ಸ್ಟ್ರಗಲ್ ಮಾಡಿ ಒಳಗಡೆ ತಳ್ತಾ ಇದೆ ಅಂತ ಯಾರಿಗೂ ಗೊತ್ತಿರಲ್ಲ. ಅದೇ ರೀತಿಯೇ ಒಬ್ಬ ಮನುಷ್ಯ ಪ್ರಾಸ್ಪರಿಟಿಯಲ್ಲಿ ಬರಬೇಕು, ಆಶೀರ್ವಾದ ಬರಬೇಕಂದ್ರೆ ಒಳಗಡೆ ಕೆಲಸ ಮಾಡಬೇಕು. ಸೊ ಮೇಲೆ ಎಲ್ಲರೂ ನೋಡಿದ ತಕ್ಷಣ ವಾವ್ ಅಂದರೆ ಒಳಗಡೆ ಕೆಲಸ ಇರಬೇಕು. ಒಬ್ಬ ಮನುಷ್ಯ ಆಕಸ್ಮಿಕವಾಗಿ ಆಕ್ಸಿಡೆಂಟ್ ಆಗಿ ಚೆನ್ನಾಗಿ ಆಶೀರ್ವಾದವಾಗಿ ಇದ್ದಾನೆ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಸೊ ನಂಬಿಕೆನ ನಾವು ಬರ್ಸ್ಕೊಳ್ಳೋದಕ್ಕೆ ನಾವು ಫೈಟ್ ಮಾಡಬೇಕು. 1 ತಿಮೋಥಿ 6:12, 1 ತಿಮೋಥಿಯನಿಗೆ ಬರೆದ ಪುಸ್ತಕ 6ನೇ ಅಧ್ಯಾಯ 12ನೇ ವಾಕ್ಯ. ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು. ನೋಡಿ, ಫೈಟ್ ದ ಗುಡ್ ಫೈಟ್ ಆಫ್ ಫೈತ್. ಎಲ್ಲ ಕ್ರೈಸ್ತರಿಗೂ ಒಂದೇ ಫೈಟು. ಯಾವುದ್ರ ಮೇಲೆ? ನಂಬಿಕೆ ಅನ್ನೋ ಫೈಟೇ ಹೊರತು ಸೈತಾನನ ಮೇಲೆ ಫೈಟ್ ಇಲ್ಲ. ಎಲ್ಲರೂ ಇವತ್ತು ಸ್ಪಿರಿಚುವಲ್ ವಾರ್ಫೇರ್ ಅಂತಾರೆ. ದೆವ್ವಗಳನ್ನು ಕಟ್ಟೋದು, ಯೇಸುವಿನ ನಾಮದಲ್ಲಿ ದೆವ್ವನ ಕಟ್ತೀನಿ. ನೋಡಿ, ಇಷ್ಟೇ ಎಕ್ಸಸೈಸ್ ಎಲ್ಲ ಇಲ್ಲವೇ ಇಲ್ಲ. ನಾವು ಸೈತಾನನ ಬಂಧಿಸ್ಬೇಕು, ಬೇಲಿ ಹಾಕಬೇಕು, ಅವನ್ನ ಕಟ್ಟಬೇಕು. ಕೆಲವ್ರು ಹೇಳ್ತಾರೆ ನೋಡಿ, ಅಮಾವಾಸ್ಯೆ ದಿವಸ ಕಟ್ಟಬೇಕು. ಏನು ಕಟ್ತೀರಾ?
ಇಲ್ಲಾಂದರೆ ಅವನು ಅಟ್ಯಾಕ್ ಮಾಡ್ತಾನೆ ಅಂತೆಲ್ಲ ಹೇಳ್ತಾರೆ. ನೋಡಿ ಕೊಲೋಸಿಯನ್ಸ್ 1:13, ಕೊಲೊಸ್ಸೆಯವರಿಗೆ ಬರೆದ ಪುಸ್ತಕ 1:13 ಏನು ಹೇಳುತ್ತೆ ನೋಡಿ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ವಿ ಆರ್ ಇನ್ ದ ಕಿಂಗ್ಡಮ್ ಆಫ್ ಗಾಡ್. ಎಲ್ಲರೂ ಹೇಳಿ ಆಮೆನ್. He has delivered us from the power of darkness. Delivered. ಎಲ್ಲರೂ ಹೇಳಿ. So for Christian we don't want deliverance prayer. ಇವತ್ತೆಲ್ಲರೂ ಡೆಲಿವರೆನ್ಸ್ ಪ್ರೇಯರ್ ಅಂತ ಹಾಕ್ತಾರೆ. Why you need deliverance? God has already delivered you. So there is no deliverance prayer in Christianity. ಎಲ್ಲರಿಗೂ ತಲೆ ಕೆಟ್ಟು ಹುಚ್ಚಿಡ್ಬಿಡ್ತೈತಿ. ಇವ್ರು ಏನಪ್ಪ ಎಲ್ಲ ಉಲ್ಟಾನೇ ಮಾತಾಡ್ತಾನೆ. ಈ ಫಿಲಿಪ್ಪಸ್ ಯಾವಾಗಲೂ ಉಲ್ಟಾನೇ ಬರೋದು. ಏನು ಮಾಡೋದು? ಸತ್ಯವೇದ ಹೇಳುತ್ತೆ ನೋಡಿ, He has delivered us. So He has already delivered us. So why we need deliverance prayer? If God has delivered you, why you need deliverance prayer? ಅದು ಡೆಲಿವರ್ ಮಾಡಿ ಎಲ್ಲಿಟ್ಟಿದ್ದಾರಂತೆ? In the kingdom of the Son of His love, God has delivered us from the power of darkness and conveyed us into the kingdom. We are in the kingdom. Innondu, for He has rescued us from the kingdom of darkness. Ide tappu. There is no kingdom. Nodi idu ನಾನು ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. NLT ಟ್ರಾನ್ಸ್ಲೇಷನ್ ಹೇಳುತ್ತೆ, ಫಾರ್ He has rescued us from the kingdom of darkness. ಅಂಧಕಾರದ ರಾಜ್ಯ ಅಂತ ಇದೆ. ಸೈತಾನನಿಗೆ ರಾಜ್ಯ ಅನ್ನೋದೇ ಇಲ್ಲ. ವೇರ್ ದೇರ್ ಇಸ್ ಕಿಂಗ್ಡಮ್ ದೇರ್ ವಿಲ್ ಬಿ ಎ ಕಿಂಗ್. ಸೇಟನ್ ಈಸ್ ನಾಟ್ ಎ ಕಿಂಗ್ ಅಟ್ ಆಲ್. ದೇರ್ ಈಸ್ ಓನ್ಲಿ ಒನ್ ಕಿಂಗ್. His name is Jesus. Name above all the name. ಎಲ್ಲರೂ ಹೇಳಿ, ನೇಮ್ ಅಬವ್ ಆಲ್ ದ ನೇಮ್. ಆಮೆನ್. ಒಬ್ಬರೇ ರಾಜ, ರಾಜಾದಿ ರಾಜನ ಮಕ್ಕಳು ನಾನು ನೀವು. ಸೈತಾನನಿಗೆ ರಾಜ್ಯ ಅನ್ನೋದೇ ಇಲ್ಲ. ಅವನು ರಾಜನೂ ಅಲ್ಲ, ಅವನಿಗೆ ರಾಜ್ಯನೂ ಇಲ್ಲ. ಎಲ್ಲರೂ ಹೇಳಿ, ಸೈತಾನನಿಗೆ ರಾಜ್ಯನೂ ಇಲ್ಲ, ಅವನು ರಾಜನೂ ಅಲ್ಲ. ಸೊ ಕನ್ನಡದಲ್ಲಿ ಏನು ಹೇಳುತ್ತೆ ನೋಡಿ, 1:13. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡಿಸಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ. ರಾಜ್ಯ ನೋಡಿ, ನಾವು ಹೆಂಗ್ ಪ್ರೇಯರ್ ಮಾಡ್ತಾ ಇದ್ದೀವಿ ಅಂದ್ರೆ, ದೇವರೇ ಸೈತಾನನ ರಾಜ್ಯದಿಂದ ಬಿಡಿಸಿ ದೇವರ ರಾಜ್ಯಕ್ಕೆ ಸೇರಿಸು. ಸೈತಾನನಿಗೆ ರಾಜ್ಯನೇ ಇಲ್ಲಪ್ಪ, ಯಾಕೆ ತಲೆ ಕೆಡಿಸ್ಕೊಳ್ತೀರಾ? ಸೊ He has ಪವರ್ ಆಫ್ ಡಾರ್ಕ್ನೆಸ್. ಎಲ್ಲರೂ ಹೇಳಿ, ಅವನಿಗೇನು ಒಂದೇ ಒಂದು ಪವರ್ ಇದೆ ಗೊತ್ತಾ? ಏನು ಪವರ್ ಇದೆ ಹೇಳಿ? ಅವನು ನಿಮ್ಮನ್ನು ಮೋಸ ಮಾಡೋದಕ್ಕೆ ಮಾತ್ರನೇ ಪವರ್ ಇರೋದು. ಅದಕ್ಕೇನೆ ಸೈತಾನನನ್ನು ಮ್ಯಾಗ್ನಿಫೈ ಮಾಡೋದಕ್ಕೆ ಡೆಲಿವರೆನ್ಸ್ ಪ್ರೇಯರು. ಸೈತಾನನ್ನು ಬಂಧಿಸಬೇಕು, ಸೈತಾನನ್ನ ಕಟ್ಟಬೇಕು, ಯೇಸು ನಾಮದಲ್ಲಿ ಕಟ್ತೀನಿ. ಸ್ಪಿರಿಚುವಲ್ ವಾರ್ಫೇರ್ ಅಂತೆಲ್ಲ ಹೇಳ್ತಾರೆ ನೋಡಿ. ಸ್ಪಿರಿಚುವಲ್ ವಾರ್ಫೇರ್. ದೇರ್ ಈಸ್ ನೋ ಸ್ಪಿರಿಚುವಲ್ ವಾರ್ಫೇರ್ ಇನ್ ಕ್ರಿಸ್ಟಿಯಾನಿಟಿ. ಕಮಾನ್, ಇನ್ನೊಂದ್ಸತಿ ಹೇಳ. ದೇರ್ ಈಸ್ ನೋ ಸ್ಪಿರಿಚುವಲ್ ವಾರ್ಫೇರ್ ಇನ್ ಕ್ರಿಸ್ಟಿಯಾನಿಟಿ. ಸ್ಪಿರಿಚುವಲ್ ವಾರ್ಫೇರ್ ಅಂದರೆ ಏನು? ಆಕಾಶ ಮಂಡಲದಲ್ಲಿ ಕ್ರಿಯೆ ನಡೆಸುವಂಥ ಎಲ್ಲ ಕ್ರಿಯೆಗಳನ್ನು ಬಂಧಿಸೋದೇ ಸ್ಪಿರಿಚುವಲ್ ವಾರ್ಫೇರ್. ನಮಗೆ ಸ್ಪಿರಿಚುವಲ್ ವಾರ್ಫೇರ್ ಇದೆಯಾ? ಎಷ್ಟು ಜನ ಆಕಾಶ ಮಂಡಲದಲ್ಲಿರುವಂಥ ಕ್ರಿಯೆಗಳನ್ನ ಕಟ್ತೀರಾ? ಕಟ್ತಾ ಇದ್ದೀರಾ ಅಂದರೆ ನೀವು ಟೈಮ್ ವೇಸ್ಟ್ ಮಾಡ್ತಾ ಇದ್ದೀರಾ. ಅಲ್ವೋ ಕಟ್ಟಿ ಏನು ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ಓಕೆ, 2 Corinthians chapter 10 verse 3, spiritual warfare ಬಗ್ಗೆ ನೋಡೋಣ. We do not war. That means we have a war. Christians have war. We do not war according to the flesh. ನಾವು ಲೋಕದಲ್ಲಿದ್ದರೂ ಲೋಕಾನುಸಾರವಾಗಿ ಯುದ್ಧ ಮಾಡುವವರಲ್ಲ. Next, bringing every thought into captivity, that is called spiritual warfare. ಎಲ್ಲ ಯೋಚನೆಗಳನ್ನು ಕ್ರಿಸ್ತನಿಗೆ ವಿಧೇಯವಾಗುವಂತೆ ಸೆರೆ ಹಿಡಿದು, ನಿಮ್ಮ ವಿಧೇಯತ್ವವು ಪರಿಪೂರ್ಣವಾದ ಮೇಲೆ ಎಲ್ಲ ಅವಿಧೇಯತ್ವಕ್ಕೂ ಶಿಕ್ಷೆ ಮಾಡುವುದಕ್ಕೆ ಸಿದ್ಧರಾಗಿದ್ದೇವೆ. ಸೊ ನಮಗೆ ಒಂದು ವಾರ್ಫೇರ್ ಇದೆ ಅಂದರೆ ಏನು ವಾರ್ಫೇರು? ಮೆಸೇಜ್ ಟ್ರಾನ್ಸ್ಲೇಷನಾ?
ಈಗ ಸ್ಪಿರಿಚುವಲ್ ವಾರ್ಫೇರ್ ಎಲ್ಲಿ ಮಾಡಬೇಕು ಅಂದ್ರೆ ಸೈತಾನನ ಕಟ್ತೀನಿ. ನೀವು ಲೂಸ್ ಥಾಟ್ ಯೋಚನೆ ಮಾಡ್ತಾ ಇದ್ದೀರಲ್ಲ, ಏನು ಲೂಸ್ ಥಾಟ್ ಹೇಳಿ? ನಾಳೆ ಸತ್ತೋದ್ರೆ ಡಾಕ್ಟ್ರ್ ರಿಪೋರ್ಟ್ ಹಿಂಗೆ ಹೇಳಿದ್ದಾರೆ, ಒಂದು ವೇಳೆ ನಾನು ಹಿಂಗಿರ್ತೀನೋ, ನಾಳೆ ಫ್ಯೂಚರ್ ಇರುತ್ತೋ, ಇದೇ ಲೂಸ್ ಥಾಟ್. ಫಸ್ಟ್ ಅದನ್ನು ಸರಿ ಮಾಡಿ. ನೀವು ಸೈತಾನನ ಮೇಲೆ ಓಡಾಡೋದಕ್ಕೆ ಏನೂ ಇಲ್ಲ. Against the truth of God, fitting every loose thought and emotion and impulse into the structure of life shaped by Christ. Shaped by Christ. ದೇವರು ಒಂದು ಜೀವನ ನಮ್ಗೆ ಇಟ್ಟಿದ್ದಾರೆ, ಆ ಶೇಪಿಗೆ ನಾವು ತರಬೇಕು. ಸತ್ಯವೇದ ಏನು ಹೇಳುತ್ತೆ? ನೀನು ಎಲ್ಲ ಜಾತಿ ಜನಾಂಗಗಳಿಗಿಂತ ಆಶೀರ್ವಾದವಾಗಿರ್ತೀಯ. ಶೇಪ್, ಅದನ್ನು ಶೇಪ್ ಮಾಡಿ. ನೀನು ಸಾಲ ತಗೊಳ್ಳೋದಿಲ್ಲ, ಕೊಡ್ತೀಯ. ನಾನು ಕೊಡೋ ಥರ ಇಮ್ಯಾಜಿನೇಷನ್ ನೋಡಿ. ಮನುಷ್ಯನಿಗೆ ಒಂದು ದೊಡ್ಡ ಪವರ್ಫುಲ್ ವೆಪನ್ ದೇವರು ಕೊಟ್ಟಿದ್ದಾರೆ. ಏನು ಗೊತ್ತಾ? ದ ಪವರ್ ಆಫ್ ಇಮ್ಯಾಜಿನೇಷನ್. ಸೊ ನಮಗಿರೋ ಒಂದು ದೊಡ್ಡ ಫೈಟೇ ಫೇಟ್. ನಾಟ್ ವಿತ್ ಸೇಟನ್, ನಾಟ್ ವಿತ್ ಡಿಮನ್ಸ್. ಸೈತಾನನ ಮೇಲೆ ನಿನಗೆ ಯುದ್ಧ ಇಲ್ಲಪ್ಪ, ನಿನ್ನ ಮೈಂಡ್ ಸೆಟ್ಗೆ ನೀನು ಯುದ್ಧ ಮಾಡ್ಕೊಬೇಕು. ಇಲ್ಲ, ವಾಕ್ಯ ಏನು ಹೇಳುತ್ತೆ? ಹಿಂಗೆ. ಡಾಕ್ಟ್ರ್ ಏನು ಹೇಳ್ತಾರೆ? ಸರಿ, ಓಕೆ, ಡಾಕ್ಟ್ರ್ ಹಿಂಗೆ ಹೇಳ್ತಾರೆ. ನೋ, ವಾಕ್ಯ ಏನು ಹೇಳ್ತಾರೆ? ಡಾಕ್ಟ್ರ್ ರಿಪೋರ್ಟ್ ಹಿಂಗೆ ಹೇಳುತ್ತೆ, ವಾಕ್ಯ ಏನು ಹೇಳುತ್ತೆ? ಓಕೆ, ರಿಪೋರ್ಟ್ ಚೇಂಜ್ ಆಗುತ್ತೆ. ರಿಪೋರ್ಟ್ ಹೇಳುತ್ತೆ ಕ್ಯಾನ್ಸರ್ ಅಂತ, ವಾಕ್ಯ ಹೇಳುತ್ತೆ ಕ್ಯಾನ್ಸರ್ ಅಂತ. Whose report are you going to believe? I am going to believe God's report. Amen. ರಿಪೋರ್ಟ್ ಹಿಂಗೆ ಹೇಳುತ್ತೆ, ನಾನು ವಾಕ್ಯದ ರಿಪೋರ್ಟ್ ನಂಬ್ತೀನಿ. ಜನ ಎಲ್ಲ ಹೇಳ್ತಾರೆ ನೀನು ಉದ್ಧಾರ ಆಗಲ್ಲ ಅಂತ. ವಾಕ್ಯ ಹೇಳುತ್ತೆ ನಾನು ಆಶೀರ್ವಾದವಾಗಿರ್ತೀನಿ, ನಾನು ಚೆನ್ನಾಗಿರ್ತೀನಿ. ನೋಡಿ, ನಮಗೆ ಒಂದು 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 ಫೈಟು ಯಾವುದ್ರ ಮೇಲೆ ಇರೋದಂದರೆ ಫೇಯ್ತಲ್ಲೇ. ಫೇಯ್ತನ್ನ ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳೋದೇ ನಮಗೆ ಫೈಟೇ. ಸರಿ, ಈಗ ಫಸ್ಟ್ ತಿಮೋಥಿ ಅವಲ್ಲಿ ಹಾಕಿದ್ದೆ ಯಾಕಮ್ಮ? ಫಸ್ಟ್ ತಿಮೋಥಿ 6:12 ನೋಡಿ. ಕ್ರಿಸ್ಟಿಯಾನಿಟಿಯಲ್ಲಿ ಇರೋ ಒಂದೇ ಒಂದು ಫೈಟ್ ವಿತ್ ಡಿಮನ್ಸ್, ಫೈಟ್ ವಿತ್ ಈವಿಲ್ ಸ್ಪಿರಿಟ್ಸ್, ಫೈಟ್ ಆನ್ ದ ಡೇ ಆಫ್ ಅಮಾವಾಸ್ಯೆ. ಎಲ್ಲಾದ್ರೂ ಆಯ್ತಾ? ನಾವು ಯಾಕೆ ಈ ಥರ ಅಮಾವಾಸ್ಯೆಗೆ ಇಷ್ಟು ಕಿರ್ಚಾಡ್ತಾ ಇದ್ದೀವೋ ಗೊತ್ತಿಲ್ಲ. ಅಮಾವಾಸ್ಯೆ ದಿವಸ ಹುಷಾರಾಗಿರ್ಬೇಕು. ನನಗೆ ಗೊತ್ತಿರಂಗೆ ಸಿಂಗಪೂರ್, ಮಲೇಷ್ಯಾ, USA, ಲಂಡನ್ನಲ್ಲೆಲ್ಲ ಅಮಾವಾಸ್ಯೆ ಇದೆಯೇನೋ ಗೊತ್ತಿಲ್ಲ. ಬೇರೆ ಇಂಡಿಯಾದಲ್ಲೇ ಅಮಾವಾಸ್ಯೆ ಇರೋದು. ಯಾವ ಫಾರಿನರು ಅಮಾವಾಸ್ಯೆ ಪ್ರೇಯರ್ ಅಂತ ಎಲ್ಲೂ ನಾನು ಕೇಳಿದ್ದೆ ಇಲ್ಲ. ಯಾವ ಅಮಾವಾಸ್ಯೆ ಪ್ರೇಯರ್ ಅಂತ ಎಲ್ಲೂ ನಾನು ಯಾವ ಅಮೇರಿಕನ್ ಹೇಳಿದ್ದು ಕೇಳಿ. ಇಂಡಿಯಾಲ್ಲೇ ಇದು ಅಮಾವಾಸ್ಯೆ ಪ್ರೇಯರ್ ಅಂತ ಕುಂತ್ಕೊಂಡು ಯೇಸು ನಾಮದಲ್ಲಿ ಕಟ್ತೀನಿ ಅಂತ. ನಿನಗೆ ಬೇರೆ ಕೆಲಸ ಇಲ್ವಾ? ಸೊ ನಮಗೆ ಅಮಾವಾಸ್ಯೆನೂ ಇಲ್ಲ, ಸೈತಾನ ಕಟ್ಟಬೇಕಾದಂಥ ಅವಶ್ಯಕತೆ ಇಲ್ಲ. ನಿನ್ನ ಮೈಂಡ್ ಸೆಟ್ ನೀನು ರೆಡಿ ಮಾಡಿಬಿಟ್ರೆ ನೀನು ರಾಜ ಥರ ಬಾಳ್ಬೋದು. ಆಮೇಲೆ ಸೊ ಫೇಯ್ತನ್ನು ಬಿಲ್ಡಪ್ ಮಾಡಿ. ಫೇಯ್ತ್ ಬಿಲ್ಡಪ್ ಮಾಡೋದಕ್ಕೆ ಗಿವಿಂಗು, ಫೇಯ್ತ್ ಬಿಲ್ಡಪ್ ಮಾಡೋದಕ್ಕೆ ಪ್ರೇಯರು, ಫೇಯ್ತ್ ಬಿಲ್ಡಪ್ ಮಾಡೋದಕ್ಕೆ ವರ್ಡ್ ಆಫ್ ಗಾಡ್. ನೀನು ಎಷ್ಟು ಗಂಟೆಗೆ ಎದ್ದ ಇವತ್ತು ನೋಡಿ, ನಾವು ಇದನ್ನು ಫೇಯ್ತ್ ಇಂಪ್ರೂವ್ ಮಾಡೋದಕ್ಕೆ ನೀವೇನು ಬೇಕಾದ್ರೂ ಮಾಡಿ, ನೋ ಪ್ರಾಬ್ಲಮ್. ನೀವು ಉಪವಾಸ ತೊಗೊಬೇಕಾ ತೊಗೊಳ್ಳಿ, ಒಂದು ಹೊತ್ತು ಊಟ ಬಿಡಬೇಕಾ ಬಿಡಿ. ಆದರೆ ನೀನು ಉಪವಾಸ ತೆಗೆದ್ರೇ ದೇವ್ರು ನೀನು ಪ್ರಾರ್ಥನೆ ಕೇಳೋದು ಅನ್ನೋದು ತಪ್ಪು. ಒಂದು ದಿನಕ್ಕೆ 5 ಅಧ್ಯಾಯ ನೀನು ಓದಿದ್ರೆ ಮಾತ್ರನೇ ದೇವರು ನಿನ್ನನ್ನು ಮೆಚ್ಚೋದು ಅನ್ನೋದು ತಪ್ಪು. ನೀವೆಷ್ಟು ಎಕ್ಸಸೈಸ್ ಮಾಡ್ತೀರೋ ಅಷ್ಟು ಬೇಗ ಬೆಳಿತೀರ ನೀವು. ಅದೇ ನಾನು ಹೇಳಿದೆ, ಹೊರಗಡೆ ಒಬ್ಬ ಮನುಷ್ಯ ಚೆನ್ನಾಗಿದ್ದಾನೆ ಅಂದರೆ ಒಳಗಡೆ ಕೆಲಸ ನಡೆದಿರಬೇಕು. ಬಾತ್ಕೋಳಿ ಮೇಲೆ ತೇಲಾಡ್ತೈತೆ ಅಂದರೆ ಒಳಗಡೆ ಕೈ ಅದು ಅಲ್ಲಾಡ್ಸ್ತಾ ಇರ್ತದೆ, ಹಂಗೆ ಕಾಲು ಹಿಂಗೆ. ಅದು ಯಾರಿಗೂ ಗೊತ್ತಾಗಲ್ಲ ನೋಡಿ, ಅದು ಗೊತ್ತಿರಲ್ಲ. ಮೇಲೆ ಅಪ್ಪ ಎಲ್ಲರಿಗೂ ಆಸೆ, ನಾವು ಬಾತ್ಕೋಳಿ ಥರ ಇದ್ರೆ ಚೆನ್ನಾಗಿರ್ತೈತಲ್ಲ, ಹಂಗೇ ಹೋಗ್ತಾ ಇರೋದು ಸೈಲೆಂಟಿಗೆ. ನೋಡಿ ಎಷ್ಟು ದೇವರು ಎಷ್ಟು ಚೆನ್ನಾಗಿ ನಮ್ಮನ್ನು ಬಾತ್ಕೋಳಿ ಥರ ಇಟ್ಟಿದ್ರೆ. ಸೊ ಹೊರಗಡೆ ಜೀವಿತನ ಜನ ನೋಡ್ತಾರೆ, ಒಳಗಡೆ ಜೀವಿತನ ಯಾರೂ ನೋಡೋಕ್ಕಾಗೋದಿಲ್ಲ. ಆ ಒಳಗಡೆ ಜೀವಿತದಲ್ಲೇ ನಮ್ಮ ಕೆಲಸಗಳು ನಡಿಬೇಕು. ಅಲ್ಲೇ ಫೇಯ್ತು, ಪ್ರೇಯರು, ಫಾಸ್ಟಿಂಗು, ನೀವು ಆರಾಧನೆ ಮಾಡ್ತಿರೋ ಇಲ್ಲ ಒಂದು ದಿನಕ್ಕೆ 4 ಚಾಪ್ಟರ್ ಓದ್ತಿರೋ 5 ಚಾಪ್ಟರ್ ಓದ್ತಿರೋ 10 ಆದರೂ ಓದಿ, ಎಷ್ಟು ಬೇಗ ನೀವು ಕಲಿತು ದೇವ್ರ ಬಗ್ಗೆ ತಿಳ್ಕೊಳ್ತಿರೋ ಅಷ್ಟು ಚೆನ್ನಾಗಿರ್ತೀರ. ದಟ್ ಈಸ್ ಅಪ್ ಟು ಯು. ನೀವು ಇಷ್ಟೇ ಮಾಡಬೇಕು, ಇಷ್ಟೇ ಬೈಬಲ್ ಓದಬೇಕು, ಇಷ್ಟವರೇ ಪ್ರೇಯರ್ ಮಾಡಬೇಕು ಅನ್ನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇಲ್ಲವೇ ಇಲ್ಲ ಕ್ರಿಸ್ಟಿಯಾನಿಟಿಯಲ್ಲಿ. ಆಮೇಲೆ ಇಷ್ಟೇ ಕೊಡಬೇಕು, ಜಾಸ್ತಿ ಕೊಟ್ಟು ನಂಬಿಕೆ ಜಾಸ್ತಿ ಬೆಳೆಸ್ಕೊ. 10% ಕೊಡಬೇಕು. ಯಾರು ಹೇಳಿದ್ದು? ಫೇತ್ ಆಪ್ರೇಟ್ ಮಾಡೋದಕ್ಕೆ ಯು ಕ್ಯಾನ್ ಗೋ ಫಾರ್ 20% ಆಲ್ಸೋ. ಫಸ್ಟ್ ಆಫ್ ಆಲ್ 10%ಗೆ ನಾವಿನ್ನೂ ಕಾಲಿಟ್ಟಿಲ್ಲ.
ಅದಕ್ಕೇನೆ ಒಂದು ಬಾರ್ಡರ್ ಲೈನ್. ಅದು ಏನಕ್ಕೆ ಬಾರ್ಡರ್ ಲೈನ್? 10% ಕೊಡಬೇಕು ಅಂದರೆ ಅಟ್ಲೀಸ್ಟ್ ಅಲ್ಲಿಂದಾದರೂ ಸ್ಟಾರ್ಟ್ ಮಾಡಿ ಅಂತ. ಕೆಲವರು ಅಲ್ಲೇ ಇನ್ನೂ ಅವರೇ ಎಷ್ಟೋ ವರ್ಷದಿಂದ, ಇನ್ನು ಕೆಲವರು ಅಲ್ಲಿಗೆ ಬಂದೇ ಇಲ್ಲ ಇನ್ನೂವರೆಗೂ. ಸೊ ಪ್ರಾರ್ಥನೆ ಮಾಡೋದು, ಬೈಬಲ್ ಓದೋದು, ಫಾಸ್ಟಿಂಗ್ ತಗೊಳ್ಳೋದು, ವರ್ಷಿಪ್ ಮಾಡೋದು, ಸತ್ಯವೇದ ಓದೋದು ಎಲ್ಲ ನಿಮ್ಮ ನಂಬಿಕೆನ ಬೆಳೆಸ್ಕೊಳ್ಳೋದಕ್ಕೇನೆ. ಯಾಕಂದರೆ ದೇವರ ರಾಜ್ಯ ನಂಬಿಕೆ ಇಲ್ಲದೆ ಕೆಲಸ ಮಾಡೋದಿಲ್ಲ. ನಾನೇನು ಹೇಳ್ತಾ ಇದ್ದೀನಿ ಅಂದರೆ, ಈ ಆರ್ಗನೈಸೇಷನಲ್ಲಿ, ದೇವರ ರಾಜ್ಯದಲ್ಲಿ ಫಾಸ್ಟಾಗಿ ಮಾಡೋ ಕೆಲಸನ ನಾನು ಯಾವ ಆರ್ಗನೈಸೇಷನಲ್ಲೂ ಮಾಡ್ತಾ ಇರಲಿಲ್ಲ. 8 ಅವರ್ 10 ಅವರೆಲ್ಲ ಎಲ್ಲಿ ಕುಂತ್ಕೊಳ್ತಾ ಇದ್ದೆ? ಓನರ್ ಹೋದ್ರಾ ಬಾಯ್ ಅಂತ ಓಡೋಗ್ತಾ ಇದ್ವಿ. ಎಷ್ಟು ನೋಡಿ, ನಾವು ಒಂದು ಲಿಮಿಟೇ ಕೆಲಸ ಮಾಡೋದು. ಇಲ್ಲಿ ಬಂದ್ಬಿಟ್ಟು ದೇವ್ರ ರಾಜ್ಯ, ದೇವ್ರ ಆರ್ಗನೈಸೇಷನಲ್ಲಿ ಟೈಮೇ ಇಲ್ಲ. ರಾತ್ರಿ 12 ಗಂಟೆಗೆ ಎದ್ದು ಕೆಲಸ ಮಾಡ್ತೀನಿ, 3 ಗಂಟೆ ಕೆಲಸ ಮಾಡ್ತೀನಿ, 4 ಗಂಟೆ ಕೆಲಸ ಮಾಡ್ತೀನಿ, 8 ಅವರ್ ಕೆಲಸ ಮಾಡ್ತೀನಿ. ಐ ಆಮ್ ವರ್ಕಿಂಗ್. ಐ ವುಡ್ ಹವ್ ನಾಟ್ ವರ್ಕ್ಡ್ ಫಾರ್ ಎನಿ ಆರ್ಗನೈಸೇಷನ್ ಲೈಕ್ ದಿಸ್. ನನಗೇನಾದರೂ ಒಂದು ಕೆಲಸ ಎಲ್ಲಾದರೂ ಈ ಲೋಕದಲ್ಲಿ ಒಂದು ಕೆಲಸಕ್ಕೆ ನಾನು ಸೇರ್ಕೊಂಡಿದ್ದಿದ್ರೆ ಇಷ್ಟು ಕೆಲಸ ಮಾಡ್ತಾನೇ ಇರಲಿಲ್ಲ. ಇದ್ರ ಬ್ಯೂಟಿ ಏನು ಗೊತ್ತಾ? I would have not worked for any organization like this. Not only that, and no organization could have paid me the way he is paying me. ನಾನು ಯಾವ ಆರ್ಗನೈಸೇಷನಲ್ಲಿ ಇದ್ದಿದ್ರು XCV 700 ಓಡಾಡ್ಕೊಂಡು, ಈ ಥರ ಕೋಟ್ ಹಾಕ್ಕೊಂಡು, ಈ ಥರ ಮೈಕ್ ಹಾಕ್ಕೊಂಡು, ಈ ಥರ ರಾಯಲ್ಗೆ ಬಾಡಿಗೆ ಕಟ್ಕೊಂಡು, ಎಷ್ಟೋ ಜನ ಮನೆಗಳಿಗೆ ಬಾಡಿಗೆ ಕಟ್ಕೊಂಡು, ಎಷ್ಟೋ ಜನರಿಗೆ ಸಹಾಯ ಮಾಡಿಕೊಂಡು, ಎಷ್ಟೋ ಜನರಿಗೆ ಆಶೀರ್ವಾದವಾಗಿದ್ದು, ಈ ರೀತಿ ಯಾವ ಆರ್ಗನೈಸೇಷನ್ನು ನನಗೆ ಪೇ ಮಾಡ್ತಾ ಇರಲಿಲ್ಲ. I am working for the best organization, Kingdom of God. ಈ ಥರ ನಾನು ಎಲ್ಲೂ ಕೆಲಸನೂ ಮಾಡ್ತಾ ಇರಲಿಲ್ಲ. ಯಾವ ಕಂಪನಿ ನನಗೆ ಇಷ್ಟು ಸಂಬಳ ಕೊಡ್ತಾನೂ ಇರಲಿಲ್ಲ. ನಾನು ಎಷ್ಟೇ ಬಿದ್ದು ಕೆಲಸ ಮಾಡಿದ್ರು 25,000 ರೂಪಾಯಿ ಕೊಟ್ಟಿರೋರು. ಅದು ಈಗ ನಾನು XCV 700ಗೆ ಡೀಸೆಲ್ಗೆ ಆಗಲ್ಲ. ಅಲ್ಲೆಲೂಯಾ. ಯಾವ ಆರ್ಗನೈಸೇಷನು ನನಗೆ ಇಷ್ಟು ಪೇ ಮಾಡೋಕ್ಕಾಗ್ತದೆ? ನಾನು ಯಾವ ಕಂಪನಿಯಲ್ಲಿ ಕೆಲಸ ಸೇರ್ಕೊಂಡಿದ್ರು ಯಾವ ಕಂಪನಿ ನನಗೆ ಇಷ್ಟು ಪೇ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅವ್ರು ಹೇಳಿರೋರು, ಸರ್ ಲಾಸ್ಟ್ 40,000 ಅಂತ ಹೇಳಿರೋರು, ಇಲ್ಲ 50,000 ಅಂತ ಹೇಳಿರೋರು. ಯಾವ ಆರ್ಗನೈಸೇಷನ್ ಇಷ್ಟು ಪೇ ಮಾಡಲ್ಲ. ಆದರೆ ಐ ಆಮ್ ವರ್ಕಿಂಗ್ ಇನ್ ದ ಆರ್ಗನೈಸೇಷನ್. ಯಾವ ಆರ್ಗನೈಸೇಷನು ಈ ಲೋಕದಲ್ಲೇ ನಾನು ಹೇಳ್ತೀನಿ, ಯಾವ ವರ್ಲ್ಡಲ್ಲೂ ನನಗೆ ಇಷ್ಟು ಪೇ ಮಾಡಲ್ಲ. ಇನ್ನೂ ತುಂಬ ಪ್ರಮೋಷನ್ಸ್ ಇದೆ, ಇನ್ಕ್ರಿಮೆಂಟ್ಸ್ ಇದೆ. ಆಮೇಲೆ ನೆಕ್ಸ್ಟು ಕಂಪನಿ ಆರ್ಗನೈಸೇಷನ್ ತುಂಬ ಪ್ಲ್ಯಾನ್ಸ್ ಎಲ್ಲ ಇಟ್ಟಿದ್ದಾರೆ ನನ್ನ ಮೇಲೆ. ಅದಕ್ಕೆ ಈ ರಾಜ್ಯದಲ್ಲಿ ಬಿತ್ತೋದು, ಈ ರಾಜ್ಯದ ಕೆಲಸ ಮಾಡೋದು, ಈ ರಾಜ್ಯದಲ್ಲಿ ಬೈಬಲ್ ಓದೋದು, ಈ ರಾಜ್ಯದಲ್ಲಿ ಮೊಣಕಾಲು ಹಾಕೋದು ಒಂದು ದಿವಸನೂ ವೇಸ್ಟ್ ಆಗೋದಿಲ್ಲ. ಡೂ ಇಟ್ ಮೋರ್. ಕಮಾನ್. ಏನು ಬೇಡ ರೀ, ಒಂದು 20,000 ಸಂಬಳ ಕೊಡ್ತಾರೆ. 20,000 ಆರ್ 25,000 ಆರ್ ಮ್ಯಾಕ್ಸಿಮಮ್ 30,000. ಹೋಗ್ಲಿ 40,000 ಅಂತ ಇಟ್ಕೊಳ್ಳಿ. 12 ಅವರ್ಸ್ ಕೆಲಸ ಹಿಂಡ್ತಾರೆ ಗೊತ್ತಾ? ರಾತ್ರಿ ಎಲ್ಲ ಕೆಲಸ ಮಾಡಬೇಕು. ಸಡನ್ನಿಗೆ ಕಾಲ್ಸ್ ಬರ್ತದೆ, ಸಡನ್ನಿಗೆ ಮೇಲ್ ಹಾಕಬೇಕು, ಸಡನ್ನಿಗೆ ಫೋನ್ ಮಾಡ್ತಾರೆ ಕಂಪನಿಯಿಂದ. ಎಷ್ಟು ಸಂಬಳಕ್ಕೆ? ಒಂದು 40, 50, 60,000ಗೆ ಹಿಂಡ್ತಾರೆ ಕಂಪನಿ. ನೀನು ಎಷ್ಟೇ ಬಿದ್ದು, ನೀನು ಸೆಕೆ ಸುರಿದು ರಕ್ತನೇ ಸುರಿಸಿ ಕೆಲಸ ಮಾಡಿದ್ರು ನಿನಗೆ ಸಂಬಳ 1,00,000, ಇಲ್ಲ 80,000, ಇಲ್ಲ 60,000, ಇಲ್ಲ 50,000, 40,000 ಲಾಸ್ಟ್. ಅದಕ್ಕೆ ಎಷ್ಟು ಎಫರ್ಟ್ ಎತ್ತೀವಿ. ನಿದ್ದೆ ಇರೋ ಹಿಂಗೆ ಮಲಗಿ ಕೆಲಸ ಮಾಡ್ತೀವಿ. ಬಿಸಿ ಕಾಫಿ ಕುಡಿಯೋದು, ತಿರ್ಗಾ ಎದ್ದೇಳೋದು, ಎಷ್ಟು ಕೆಲಸ ಮಾಡ್ತೀವಿ. ದಿಸ್ ಕಂಪನಿ ಇಸ್ ವೆಯ್ಟಿಂಗ್ ಫಾರ್ ಯು. ಕಮಾನ್ ಟು ಲಿಫ್ಟ್ ಯು. ಈ ಕಂಪನಿ ಕಾಯ್ತಾ ಇದೆ ನಿನ್ನನ್ನು ಮೇಲೆ ಉನ್ನತದಲ್ಲಿ ಇಡಬೇಕು, ಆಶೀರ್ವಾದವಾಗಿ ಇಡಬೇಕು ಅಂತ. ಈ ಕಂಪನಿ ತುಂಬ ಪ್ಲ್ಯಾನ್ಸ್ ಇದೆ, ತುಂಬ ಸ್ಕೀಮ್ಸ್ ಇದೆ. ವೈ ಕಾಂಟ್ ಯು ಕಮ್ ಆ್ಯಂಡ್ ಜಾಯಿನ್ ಟು ದಿಸ್ ಕಂಪನಿ? ಇಲ್ಲೇ ಬಂದು ಫುಲ್ಲಾಗಿ ಕೆಲಸ ಎಲ್ಲ ಬಿಟ್ಬಿಟ್ಟು ಇಲ್ಲೇ ಕೆಲಸ ಮಾಡಬೇಕಂತಲ್ಲ. ನಾನೇನು ಹೇಳ್ತೀನಿ ಅಂದರೆ, ನೀವು ದೇವರೊಂದಿಗೆ ಇರೋ ಫೆಲೋಶಿಪ್ಪು, ಸ್ಪಿರಿಚುವಲ್ ಕಾರ್ಯಕ್ಕೆ ನೀವು ಬೆಲೆ ಕೊಟ್ಟರೆ ನಿಮ್ಮ ಕಂಪನಿನೇ ನಿಮಗೆ ಪೇ ಮಾಡೋ ಥರ ದೇವ್ರು ಮಾಡ್ತಾರೆ. ಇವಾಗ ನೀವೇನು ಕೆಲಸ ಮಾಡ್ತಾಯಿದ್ದೀರೋ ಆ ಕೆಲಸದಲ್ಲೇ ನಿಮಗೆ ಡಬಲ್ ಆಗಿ ಸಿಗೋ ಥರ, ಪ್ರಮೋಷನ್ ಸಿಗೋ ಥರ, ಕೆಲಸ ಇಲ್ಲದೆ ಇರೋರು ಕೆಲಸ ಸಿಗೋ ಥರ ಆ ರೀತಿ ದೇವ್ರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ನಿಮ್ಮೊಳಗಡೆ ನೀವೇ ನಂಬಿಕೆ ಹುಟ್ಟಿಸ್ಕೊಬೇಕು. ನೀವೇ ಬೆಳಿಗ್ಗೆ ಅಲಾರ್ಮ್ ಇಡಬೇಕು, ನೀವೇ ಬೆಳಿಗ್ಗೆ ಎದ್ದೊಳ್ಬೇಕು, ನೀವೇ 5 ಗಂಟೆಗೆ ಅಲಾರ್ಮ್ ಇಡಿ, 4 ಗಂಟೆಗೆ ಇಡಿ, ಎದ್ದೊಳ್ಳಿ. ಡೈಲಿ ಇಷ್ಟು ಟಾರ್ಗೆಟ್ ನೋಡಿ. ನಾವು ಏನಕ್ಕೆ ಗೊತ್ತಾ ಬಿಟ್ಬಿಡ್ತೀವಿ? ಒಂದು 10 ಅಧ್ಯಾಯ ಓದಿರ್ತೀವಿ, ಒಂದು 5 ಅಧ್ಯಾಯ ಓದಿರ್ತೀವಿ, ಏನು ರಿಸಲ್ಟ್ ಇಲ್ಲ ಅಂದರೆ ಬಿಟ್ಬಿಟ್ಟಿರ್ತೀವಿ. ಪಾಸ್ಟ್ ಹೇಳಿದ್ರು ಒಂದು 10 ಅಧ್ಯಾಯ ಓದು ಅಂತ, ಏನು ಬಂದೇ ಇಲ್ಲ. ಸರಿ, ಬರ್ದೇ ಇರೋದಕ್ಕೆ ಏನಕ್ಕೆ ಇಷ್ಟು ಕೆಲಸ ಮಾಡಬೇಕು ಅಂತ ಬಿಟ್ಬಿಡ್ತೀವಿ. ನಾನೇನು ಹೇಳ್ತೀನಿ ಅಂದರೆ,
ಈಗ ಡಿಗ್ರಿ ತೊಗೊಳ್ತಾರೆ ಅಂತ ಇಟ್ಕೊಳ್ಳಿ. ಡಿಗ್ರಿ ಇಸ್ ನಾಟ್ ಅನ್ ಆಕ್ಸಿಡೆಂಟ್. ಒಂದು ದಿವಸದಲ್ಲಿ ನನ್ನ ಡಿಗ್ರಿ ಬಂದ್ಬಿಡ್ತು. ಒಂದು ದಿನದಲ್ಲಿ ಯಾರೋ ಡಿಗ್ರಿ ತೊಗೊಳ್ತಾರ? ಒಂದು ದಿನದಲ್ಲಿ ಬುಗುರಿ ಆಡ್ಬೋದು. ಒಂದು ದಿನದಲ್ಲಿ ಬುಗುರಿ ಆಡ್ಬೋದು, ಡಿಗ್ರಿ ತೊಗೊಳಕ್ಕಾಗುತ್ತಾ? ನೋ ವೇ. ಇವಾಗ ಎಕ್ಸಾಂಪಲ್, 6 ಪ್ಯಾಕ್ಸ್ ಇಸ್ ನಾಟ್ ಅನ್ ಆಕ್ಸಿಡೆಂಟ್. ಅಯ್ಯೋ ಬೆಳಿಗ್ಗೆ ಎದ್ದು 6 ಪ್ಯಾಕ್ಸ್ ಐತೆ, ಮಲ್ಲಿಗೆ ಎದಳಷ್ಟಕ್ಕೆ 6 ಪ್ಯಾಕ್ಸ್ ಬಂದ್ಬಿಡ್ತು. ಈಗೂ ಉಂಟೆ, ಆಗಿರೋದೇ ಇಲ್ಲ. ಅದಕ್ಕೆ ಎಫರ್ಟ್. ಆಮೇನ್. ಈಗ ಒಂದು ಸಿಂಗರ್ ಆಗಬೇಕು, ಒಂದೇ ದಿನದಲ್ಲಿ ಸಿಂಗರ್ ಆಗೋಕ್ಕಾಗುತ್ತಾ? ನೋಡಿ, ಇವಾಗ ಯಾರೋ ಒಬ್ಬರು ಆಡ್ತಾರೆ ಅಂದ್ಬಿಟ್ಟು ನಾವು ಆಡ್ತೀನಿ, ಹಾಡು ಕಟ್ಟಬೇಕು ಅಂತೀವಿ, ಆಡ್ತೀನಿ ಅಂತೀವಿ, ಸಡನ್ನಾಗಿ ಎಲ್ಲ ಹಿಟ್ಟಾಗೋ ಥರ ಹಿಟ್ಟಾಗಲ್ಲ. ದೆರ್ ಈಸ್ ಅ ಪ್ರಾಸೆಸ್ ಫಾರ್ ದ್ಯಾಟ್. ಮ್ಯೂಸಿಷಿಯನ್ ಒಂದು ಗಿಟಾರ್ ಬಾರ್ಸೋಕ್ಕೆ ಎಷ್ಟು ಚರ್ಮ ಸುಳಿಬೇಕಿಲ್ಲಿ. ಇಲ್ಲೆಲ್ಲ ನೋವು ಬರುತ್ತೆ. ಸ್ಟ್ರಿಂಗ್ಸ್ ಹಿಡಿಬೇಕಂದ್ರೆ ಎಷ್ಟು ನೋವು ಬರುತ್ತೆ. ಇಲ್ಲೆಲ್ಲ ಮುಟ್ಟಿದ್ರು ಗೊತ್ತಲ್ಲ, ಅವ್ರು ಗೋಡೆನ ಮುಟ್ಟಿದ್ರೆ ಫೀಲೇ ಇರಲ್ಲ. ಕೈ ಹಿಂಗಾಗ್ಬಿಡ್ಲಿ, ಪ್ರೆಷರ್ ಆಗ್ಬಿಡ್ತದೆ. ಮಾಡಿ 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 ಈಗ ಅಮ್ಮ ಇವಾಗ ಕಲಿತಾ ಇದ್ದಾಳೆ ಸ್ವಲ್ಪ. ಅದೇ ಅವಳ ಹತ್ರದಿಂದ ನಾನು ಸ್ವಲ್ಪ ಈಸ್ಕೊಂಡು ಸ್ವಲ್ಪ ಅವಾಗ ಟ್ರೈನ್ ಮಾಡಿ ಸ್ವಲ್ಪ ಹೊತ್ತಿಗೆ ಇಲ್ಲೆಲ್ಲ ಮಾರ್ಕ್ ಬಿದ್ದುಬಿಟ್ಟಿರ್ತೈತೆ. ಅಪ್ಪ ಬೇಡಪ್ಪ ಅಂತ ಬಿಟ್ಬಿಡ್ತೀವಿ. ಸೊ ಒಬ್ರು ಹಂಗೇ ಲೀಡ್ ಬಾರ್ಸ್ತಾರೆ ಅಂದಿದ ತಕ್ಷಣ ನಾವು ನೆಕ್ಸ್ಟ್ ಡೇ ಗಿಟಾರ್ ಟೈ ಅಂದರೆ ಸ್ಟ್ರಿಂಗ್ಸ್ ಕಿತ್ತಾಕ್ಬಿಡ್ತೀವಿ. ಟೈ ಅಂತ ಏನು ಮಾಡ್ತೀವಿ, ಸ್ಟ್ರಿಂಗ್ಸ್ನ ಕಿತ್ತು ಬೀಸಾಕ್ಬಿಡ್ತೀವಿ. ಸೊ ಅವ್ರು ಹಂಗೆ ಲೀಡ್ ಬಾರಿಸ್ತಾರೆ, ಬೇಸ್ ಬಾರಿಸ್ತಾರೆ ಅಂದರೆ ದಟ್ ಈಸ್ ನಾಟ್ ಎ ಒನ್ ಡೇ ಪ್ರಾಸೆಸ್, ದಟ್ ಈಸ್ ನಾಟ್ ಅನ್ ಆಕ್ಸಿಡೆಂಟ್. ದೆರ್ ಈಸ್ ಎಫರ್ಟ್, ಪ್ರಾಕ್ಟೀಸ್, ಡಿಸಿಪ್ಲಿನ್. ಸೊ ಯಾವುದೇ ಒಂದು ಕೆಲಸದಲ್ಲೂ ನೋಡಿ, ಒಂದು ಶಿಸ್ತು, ಅದಕ್ಕೆ ಕಂಟಿನ್ಯೂಷನು ಮಾಡ್ತಾ 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 ಮಾಡ್ತಾನೆ ಬೇರೆ ಲೆವೆಲ್ಗೆ ಬರೋದು. ಸೊ ಫಸ್ಟ್ ದ ಬ್ಲೇಡ್, ನೆಕ್ಸ್ಟ್ ಹೆಡ್, ನೆಕ್ಸ್ಟ್ ಗ್ರೈನ್ಸ್. ದರ್ ಈಸ್ ಅ ಪ್ರಾಸೆಸ್. ಇವಾಗ ನೋಡಿ 30 fold, 60 fold, 100 fold. ಸೊ ಇವಾಗ ನಮಗೇನು ಬರ್ತಾ ಇಲ್ಲ, ಏನು ನಡೀತಾ ಇಲ್ಲ ಅನ್ನೋದಕ್ಕೆ ಬಿಟ್ಬಿಡ್ಬೇಡಿ. ನೀವು ಫೇತನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೈಬಲ್ ಓದ್ತಾ ಇರಿ, ವಾಕ್ಯ ಕೇಳ್ತಾ ಇರಿ, ಹಾಡ್ತಾ ಇರಿ. ಕೊಡೋರು ನೋಡಿ, ಕೆಲವ್ರು ಕೊಡ್ತಾರೆ, ಕೊಟ್ಟಿದ ಮೇಲೆ ಏನು ಬರಲ್ವಲ್ಲ, ರಿಸಲ್ಟ್ ಏನಿಲ್ಲ, ಇರೋದು ವೋಲ್ಟೇಜ್ ಪಾಸ್ಟರ್ ಕೊಟ್ಬಿಟ್ಟು ಅಂತ ಹೇಳ್ಬಿಟ್ಟು ಕೆಲವ್ರು ಸುಮ್ಮನೆ ಆಗಿಬಿಡ್ತಾರೆ. ಡೋಂಟ್ ಲೀವ್ ಇಟ್. ಸೊ ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್. ಸೊ ಕ್ರಿಸ್ಟಿಯಾನಿಟಿಯಲ್ಲಿ ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್. ಏನು ಬೇಡ ಪಾಸ್ಟರ್, ನಾನು ಯೇಸು ಸ್ವಾಮಿ ನಂಬಿದ್ದೀನಿ, ಪರಲೋಕಕ್ಕೆ ಹೋಗ್ತೀನಿ ಸಾಕು ಅಂದರೆ ನೋ ಪ್ರಾಬ್ಲಮ್. ಸಕ್ಸಸ್ಫುಲ್ ಆಗಿರಬೇಕು, ಆಶೀರ್ವಾದವಾಗಿರಬೇಕು, ಅಭಿವೃದ್ಧಿಯಲ್ಲಿ ಇರಬೇಕು ಅಂದರೆ ಕೆಲವೊಂದು ಕೆಲಸಗಳನ್ನು ನಾವು ಮಾಡಬೇಕು, ಕೆಲವೊಂದು ನಂಬಿಕೆಗಳನ್ನು ನಾವು ಬೆಳೆಸ್ಕೊಬೇಕು. ಸಿ ಎವ್ರಿಥಿಂಗ್ ಈಸ್ ಯುವರ್ ಚಾಯ್ಸ್. ಎಲ್ಲ ನಿಮ್ಮ ಆಯ್ಕೆ. ನೋಡಿ, ಇವನ್ ಹೆವೆನ್ ಆ್ಯಂಡ್ ಹೆಲ್ ಈಸ್ ಇನ್ ಯುವರ್ ಹ್ಯಾಂಡ್ಸ್. ದಟ್ ಈಸ್ ನಾಟ್ ಇನ್ ಗಾಡ್ಸ್ ಹ್ಯಾಂಡ್. ದಟ್ ಈಸ್ ನಾಟ್ ಗಾಡ್ಸ್ ಚಾಯ್ಸ್. ಯಾರನ್ನ ಪರಲೋಕಕ್ಕೆ ಹಾಕಬೇಕು, ಯಾರನ್ನ ನರಕಕ್ಕೆ ಹಾಕಬೇಕು ಅನ್ನೋದು ದೇವ್ರ ಹತ್ರ ಇಲ್ಲ. ಆ ಚಾಯ್ಸು ದೇವ್ರು ಇಟ್ಕೊಂಡಿಲ್ಲ. ಶಿಲ್ಬೆಯಲ್ಲಿ ಸತ್ರು, ರಕ್ತ ಸುರಿಸಿದ್ರು, ಯೇಸು ಸ್ವಾಮಿ ಮಾತ್ರನೇ ದೇವರು ಅಂತ ಯಾರೆಲ್ಲ ನಂಬ್ತಾರೋ ಅವರೆಲ್ಲ ಅಲ್ಲಿಗೆ ಬರ್ತಾರೆ. ಯಾರೆಲ್ಲ ನಂಬಲ್ವೋ ಅವರೆಲ್ಲ ನರಕಕ್ಕೆ ಹೋಗ್ತಾರೆ. ಯಾರನ್ನ ಪರಲೋಕಕ್ಕೆ ಹಾಕಬೇಕು, ಯಾರನ್ನ ನರಕಕ್ಕೆ ಹಾಕಬೇಕು ಅನ್ನೋದು ದೇವ್ರ ಕೈಯಲ್ಲಿಲ್ಲ. ಕಮಾನ್. ಇವನ್ ಹೆವೆನ್ ಆ್ಯಂಡ್ ಹೆಲ್ ಈಸ್ ಯುವರ್ ಚಾಯ್ಸ್. ಹೇಗೆ ಅದು ನಿಮ್ಮ ಚಾಯ್ಸೋ ಅದೇ ರೀತಿಯೇ ಪ್ರಾಸ್ಪರಿಟಿ ಈಸ್ ಯುವರ್ ಚಾಯ್ಸ್. ಹೀಲಿಂಗ್ ಈಸ್ ಯುವರ್ ಚಾಯ್ಸ್. ವೆಲ್ತ್ ಈಸ್ ಯುವರ್ ಚಾಯ್ಸ್. ಹೆಲ್ತ್ ಈಸ್ ಯುವರ್ ಚಾಯ್ಸ್. ದಟ್ ಈಸ್ ನಾಟ್ ಇನ್ ಗಾಡ್ಸ್ ಹ್ಯಾಂಡ್. ದೇವ್ರ ಕೈಯಲ್ಲಿಲ್ಲ. ದೇವರೇ ಏನಾದರೂ ಮಾಡಪ್ಪ, ದೇವರೇ ಏನಾದರೂ ಮಾಡಪ್ಪ. ನೋಡಿ, ನಂಬಿಕೆಯನ್ನು ಬೆಳೆಸ್ಕೊಬೇಕು, ಅದಕ್ಕೆ ನಾವು ಕೆಲಸ ಮಾಡಬೇಕು. ನನಗೆ ಗೊತ್ತಿರೋ ಎಷ್ಟೋ ಪ್ರಾರ್ಥನಾ ವೀರರು, ಪ್ರೇಯರ್ ವ್ಯಾರಿಯರ್ಸ್ ಅನ್ನೋರು ದರಿದ್ರದಲ್ಲಿದ್ದಾರೆ ಗೊತ್ತಾ. ನಾನು ಎಷ್ಟೋ ಪ್ರೇಯರ್ ವ್ಯಾರಿಯರ್ಸ್ನ ನೋಡಿದ್ದೀನಿ, ಅಷ್ಟು ದರಿದ್ರದಲ್ಲಿದ್ದಾರೆ. ಯಾಕೆ ಗೊತ್ತಾ, ಬೇರೆ ಪ್ರಾರ್ಥನೆ ಮಾತ್ರ ಕೆಲಸ ಮಾಡೋದಿಲ್ಲ. ಅದಕ್ಕೆ ನಾನು ಹೇಳೋದು ಪ್ರೇಯರ್ 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 ಪ್ರೇಯರ್. ವರ್ಡ್ ಶುಡ್ ಬಿಕಮ್ ಎ ಪಾರ್ಟ್ ಆಫ್ ಪ್ರೇಯರ್. ಸೊ ಈ ವಾಕ್ಯ ಒಳಗಡೆ ಹೋಗಿ ಈ ವಾಕ್ಯನೇ ನಂಬಿಕೆನ ನಾವು ಬೆಳೆಸ್ಕೊಬೇಕು. ಆಮೇಲೆ ಸೊ ವಾಕ್ಯನ ಕೇಳಿ, ಪ್ರಾರ್ಥನೆ ವಾಕ್ಯ ಪ್ರಾರ್ಥನೆಯಾಗಿ ಚೇಂಜ್ ಆಗಬೇಕು.
ಸೊ ಗಿವ್ ಪ್ರಿಫರೆನ್ಸ್ ಟು ದ ವರ್ಡ್ ಆಫ್ ಗಾಡ್. ಫಸ್ಟ್ ವರ್ಡ್ಗೆ ನಾವು ಪ್ರಿಫರೆನ್ಸ್ ಕೊಡಬೇಕು, ಮೆಸೇಜ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು. ಅದಕ್ಕೇ ಹೇಳೋದು 2 ಸರ್ವಿಸ್ ಅಟೆಂಡ್ ಮಾಡಿ, ಮನೇಲಿದ್ದಾಗಲೂ ಒಂದು ಮೆಸೇಜ್ ಡೈಲಿ ಕೇಳಿ, ಡೈಲಿ ಬೈಬಲ್ ಓದಿ, ವಾಕ್ಯನ ಒಳಗಡೆ ಹಾಕಿ, ವಾಕ್ಯ ಒಳಗಡೆ ಹೋಗ್ತಾ ಹೋಗ್ತಾ ಅದು ಪ್ರೇಯರ್ ಆಗಿ ಕನ್ವರ್ಟ್ ಆಗಲಿ. ದೇವರೇ ನಿನ್ನ ವಾಕ್ಯ ಈ ರೀತಿ ಹೇಳ್ತಾ ಇದ್ದಲ್ಲಪ್ಪ, ಆ ವಾಕ್ಯದ ಪ್ರಕಾರ ನನ್ನನ್ನು ಆಶ್ವಾಸದಕ್ಕಾಗಿ ಸ್ತೋತ್ರ. ಸೊ ಇಮ್ಯಾಜಿನೇಷನ್ ನೋಡಿ, ವಾಕ್ಯನ ಕೇಳ್ತಾ 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 ಇಮ್ಯಾಜಿನೇಷನ್ ಚೇಂಜ್ ಆಗುತ್ತೆ. ಇವಾಗ ಎಷ್ಟು ಜನ ಹೇಳ್ತಾರೆ ಗೊತ್ತಾ, ಪಾಸ್ಟರ್ ನಿಮ್ಮ ಪ್ರಸಂಗ ಕೇಳಿ ಇವಾಗ ನಾನು ಬಾಳ್ಬೇಕು ಅಂತ ಆಸೆ ಬಂದ್ಬಿಟ್ಟಿದೆ. ಪಾಸ್ಟರ್ ನಿಮ್ಮ ಪ್ರಸಂಗ ಕೇಳಿ ಇವತ್ತು ನಾನು ಕೊಡಬೇಕು ಅಂತ ಆಸೆ ಬಂದಿದೆ. ಪಾಸ್ಟರ್ ಕೊಡೋದೇ ನಿಮ್ಮ ಪ್ರಸಂಗ ಕೇಳಿನೇ ನಾವು ಕಲ್ತ್ಕೊಂಡ್ವಿ. ಏನಪ್ಪ ಜೀವನ ಅನ್ನೋ ಥರ ಇತ್ತು. ಯಾವ ಫಿಲಿಪ್ ಪಾಸ್ಟರ್ ಪ್ರಸಂಗ ಕೇಳಿದ್ದು ಅವತ್ತಿಂದ ನನ್ನ ಲೈಫೇ ಚೇಂಜ್ ಆಗಿಬಿಟ್ಟಿದೆ. ಇವತ್ತೊಬ್ರು ಫೋನ್ ಮಾಡಿದರು ಬೀದರಿಂದ. ಅವ್ರು ಹೇಳಿದ್ರು, ತುಂಬ ಎಲ್ಲ ಗ್ರೂಪಲ್ಲಿದ್ದೆ ಪಾಸ್ಟರ್, ನಾನು ಎಲ್ಲ ಪ್ರಸಂಗ ಕೇಳ್ತಾ ಇದ್ದೆ, ಯಾವತ್ತು ನಿಮ್ಮ ಪ್ರಸಂಗ ಕೇಳಿದ್ರೆ ನೀವೊಬ್ಬರೇ ಸಾಕು ಅಂತ ತೀರ್ಮಾನ ಮಾಡಿಬಿಟ್ಟೆ. ಸೊ ವರ್ಡೇ ಮನುಷ್ಯನ ಚೇಂಜ್ ಮಾಡೋದು. ಅದಕ್ಕೆ ನಾನೇನು ಹೇಳ್ತೀನಿ ಅಂದರೆ, ಪ್ರಸಂಗನ ತಿರ್ಗಾ ಕೇಳಿ, ಇನ್ನೊಂದು ಸತಿ ಕೇಳಿ, ಡೋಂಟ್ ಮಿಸ್ ದ ಸರ್ಮನ್ಸ್. ವಾಕ್ಯನ ಬಿಟ್ಬಿಡ್ಬೇಡಿ. ಈ ವಾಕ್ಯ ಕೇಳ್ತಾ ಕೇಳ್ತಾ ಆ ವಾಕ್ಯ ನಿಮ್ಮೊಳಗಡೆ ಫೇತ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವಾಗ ಫೇತ್ ನಿಮ್ಮೊಳಗಡೆ ಬಂದ್ಬಿಡ್ತು ಅಂತ ನೀವು ರೆಡಿ ಆಗಿಬಿಟ್ರೋ ನೋಡಿ, ಅದಕ್ಕೆ ನಾನು ಹೇಳ್ತೀನಿ, ಫೇತ್ ಕ್ಯಾರೀಸ್ ಎ ಮ್ಯಾಗ್ನೆಟಿಕ್ ಫೋರ್ಸ್. ನೋಡಿ, ಅಪೊಸ್ತಲರಿಗೆ ಬರೆದ ಪುಸ್ತಕ 14ನೇ ಅಧ್ಯಾಯ, ದ ಬುಕ್ ಆಫ್ ಆಕ್ಟ್ಸ್ ಚಾಪ್ಟರ್ 14 from verse 8. ಪೌಲನು ಆಡುವ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ನೋಡಿ, ಪೌಲನು ಆಡುವ ಮಾತುಗಳನ್ನು ಅವನು ಕಿವಿ ಕೊಟ್ಟು ಕೇಳುತ್ತಿದ್ದನು. ಪೌಲನು ಅವನನ್ನು ಸ್ಥಿರವಾಗಿ ನೋಡಿ ವಾಸಿಯಾಗುವುದಕ್ಕೆ ಬೇಕಾದ ನಂಬಿಕೆಯು ಅವನಲ್ಲಿ ಉಂಟೆಂದು ತಿಳಿದು. ಯಾವಾಗ ಅವನೊಳಗಡೆ ನಂಬಿಕೆ ಐತೆ ಅಂತ ಪೌಲು ಗೊತ್ತಾಯ್ತು, ಅವನು ವಾಕ್ಯನ ಕೇಳ್ತಾ ಇರ್ಬೇಕಾದ್ರೆ ಅವನೊಳಗಡೆ ನಂಬಿಕೆ ಬಂದ್ಬಿಟ್ಟಿದೆ. ಈ ವಾಸ್ ಎ ಲೇಮ್, ಕುಂಟನಾಗಿದ್ದ. ಆದರೆ ಪೌಲನ್ ನೋಡ್ತಾನೆ, ಇವನೊಳಗಡೆ ನಂಬಿಕೆ ಬಂದ್ಬಿಡ್ತಲ್ಲ. ಇವಾಗ ಅವನೊಳಗಡೆ ನಂಬಿಕೆ ಬರ್ಸೋದಿಕ್ಕೆ ಪೌಲನ್ ಏನು ಮಾಡ್ದ? ಈ ಸ್ಪೋಕ್, ಮಾತಾಡ್ದ. ಅದಕ್ಕೆ ನಾನು ಹೇಳ್ತೀನಿ, ಒಂದೊಂದು ಪ್ರಸಂಗದಲ್ಲೂ ನಿನ್ನೊಳಗಡೆ ನಂಬಿಕೆ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗೆ ವಾಕ್ಯ ಹೇಳ್ತಾ, ಪೌಲನು ಆಡುವ ಮಾತುಗಳನ್ನು ಅವನು ಕಿವಿ ಕೊಟ್ಟು ಕೇಳುತ್ತಿದ್ದನು. ಹೆಂಗೆ ಕೇಳಬೇಕು? ಆಮೇನ್. ಕಿವಿ ಇಲ್ಲೇ ಇಟ್ಕೊಂಡು ಬೇರೆ ಎಲ್ಲೋ ಯೋಚನೆ ಮಾಡಬಾರ್ದು. ಕಿವಿ ಕೊಟ್ಟು ಕೇಳುತ್ತಿದ್ದನು. ನೋಡಿ, ಅದೇ ವರ್ಡ್ ವಾಕ್ಯನೇ ಜೀವನ ಬದಲಾವಣೆ ಮಾಡೋದು. ಇವತ್ತು ನನ್ನ ಪ್ರಸಂಗ ನಿನ್ನ ಜೀವನನೇ ಬದಲಾಯಿಸುತ್ತೆ ಅನ್ನೋದರಲ್ಲಿ ಯಾವ ವಿಧವಾದ ಸಂದೇಹನೂ ಇಲ್ಲ. ಕಮಾನ್. ಪಾಲ್ ಅಬ್ಸರ್ವಿಂಗ್ ಹಿಮ್ ಇಂಟೆಂಟ್ಲಿ ಆ್ಯಂಡ್ ಸೀಯಿಂಗ್ ದಟ್ ಹಿ ಹ್ಯಾಡ್ ಫೇತ್ ಟು ಬಿ ಹೀಲ್ಡ್. ನೋಡಿ, ಅವನೊಳಗಡೆ ನಂಬಿಕೆ ಬಂದಿದ್ದು ಪೌಲ್ಗೆ ಹೆಂಗೆ ಗೊತ್ತಾಯ್ತು? ಫೇತ್ ಕ್ಯಾರೀಸ್ ಎ ಮ್ಯಾಗ್ನೆಟಿಕ್ ಫೋರ್ಸ್. ಫೇತ್ ಕ್ಯಾರೀಸ್ ಎ ನಿಮ್ಮೊಳಗಡೆ ಫೇತ್ ಬಂದ್ಬಿಟ್ರೆ ಅದೊಂದು ಮ್ಯಾಗ್ನೆಟಿಕ್ ಫೋರ್ಸ್ ಇದ್ದಂಗೆ, ಆಟೋಮೆಟಿಕ್ ನಿಮ್ಮ ಕೆಲಸಗಳು ನಡೆಯುತ್ತೆ. ನೋಡಿ, ಇಟ್ ಅಟ್ರಾಕ್ಟ್ಸ್. ಫೇತ್ ಅಟ್ರಾಕ್ಟ್ಸ್. ಈಗ ಯೇಸು ಸ್ವಾಮಿ ಹೋದ್ರು, 12 ವರ್ಷ ರಕ್ತ ಕುಸುಮ ಒಳ್ಳೆ ಸ್ತ್ರೀ ಬಂದ್ಬಿಟ್ಟು ಮುಟ್ಟಿದ್ರು ಅಲ್ವಾ? ಯೇಸು ಸ್ವಾಮಿನ ಹೇಗಾದ್ರೂ ಮುಟ್ಟಬೇಕು. ಅವಳು ಯೇಸು ಸ್ವಾಮಿಯ ಬಗ್ಗೆ ಕೇಳಿದಳು ಅಂತ ಸತ್ಯವೇದ ಹೇಳುತ್ತೆ. ಶಿ ಹರ್ಡ್ ಅಬೌಟ್ ಜೀಸಸ್. ಓಕೆನಾ? ಯೇಸು ಸ್ವಾಮಿ ಬಗ್ಗೆ ಕೇಳಿದ್ಲು. ಈಗ ಜನರ ಗುಂಪು ಅಷ್ಟು ಜನ ಇದ್ರಂತೆ. ಆದರೆ ಇವಳು ಹೋಗಿ ಅಲ್ಲಿ ಮುಟ್ಟಿದ ತಕ್ಷಣ ಯೇಸು ಸ್ವಾಮಿ ತಿರುಗಿ ನೋಡ್ತಾರೆ, ಯಾರು ಮುಟ್ಟಿದ್ದಂತ. ಶಿಷ್ಯರೆಲ್ಲ ಕೇಳ್ತಾರೆ, ಇಷ್ಟು ಜನ ಗುಂಪೈತಲ್ಲ ದೇವ್ರೆ, ಇದೇನು ಕ್ವಶನ್, ಇದು ಯಾರು ಮುಟ್ಟಿದ್ರು ಅಂತ. ಎಲ್ಲರೂ ನೂಗ್ತಾವ್ರೆ, ಎಲ್ಲರೂ ತಪ್ತಾವ್ರೆ, ಎಲ್ಲರೂ ತಳ್ತಾವ್ರೆ, ಯೇಸು ಸ್ವಾಮಿ ಗುಂಪಲ್ಲಿ ಹೋಗ್ತಾವ್ರೆ. ಆದರೆ ಒಂದು ಸ್ತ್ರೀ ಹಿಂದ್ಗಡೆಯಿಂದ ಬಂದು ಇಷ್ಟಕ್ಕೂ ಯೇಸು ಸ್ವಾಮಿನ ತಟ್ಟಿಲ್ಲ. ಶಿ ಟಚ್ಡ್ ಇಸ್ ಕ್ಲೋತ್, ಆ ರೋಬ್. ಯೇಸು ಸ್ವಾಮಿ ವಸ್ತ್ರನ ಮುಟ್ಟಿದ್ದು ಯೇಸು ಅಲರ್ಟ್ ಆಗ್ತಾರೆ, ಯಾವುದೋ ಒಂದು ಪವರ್ ನನ್ನೊಳಗಡೆ ಹೋಯ್ತು ಅಂತ. ದೇವ್ರ ಪವರ್ನ ನೀವು ಅಟ್ರಾಕ್ಟ್ ಮಾಡಬೇಕಂದ್ರೆ ಯು ನೀಡ್ ಫೇತ್. ಇಫ್ ಯು ಹ್ಯಾವ್ ಫೇತ್ ಯು ವಿಲ್ ಅಟ್ರಾಕ್ಟ್ ಗಾಡ್ಸ್ ಪವರ್. ಯೇಸು ಸ್ವಾಮಿ ಈ ರೀತಿ ಹೇಳ್ತಾರೆ ನೋಡಿ, ಲೂಕನಿಗೆ ಬರೆದ ಪುಸ್ತಕ 22:31-32. ಸೀಮೋನನೇ ಸೀಮೋನನೇ, ನೋಡು, ಸೈತಾನನು ನಿನ್ನನ್ನು ಗೋಧಿಯಂತೆ ಒನೆಯಬೇಕೆಂದು ಅಪ್ಪಣೆ ಕೇಳಿಕೊಂಡನು. ಆದರೆ ನಿನ್ನ ನಂಬಿಕೆ ಕುಂದು ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆ. ಹೋಗಬಾರ್ದಂತೆ, ಆದರೆ ನಿನ್ನ ನಂಬಿಕೆ ಕುಂದಿ ಹೋಗಬಾರದೆಂದು ನಾನು ನಿನ್ನ ವಿಷಯದಲ್ಲಿ ದೇವರಿಗೆ ವಿಜ್ಞಾಪನೆ ಮಾಡಿಕೊಂಡೆನು. ಆಮೆನ್. ಬಟ್ ಐ ಹ್ಯಾವ್ ಪ್ರೇಡ್ ಫಾರ್ ಯು ದಟ್ ಯುವರ್ ಫೇತ್ ಶುಡ್ ನಾಟ್ ಫೇಲ್. ಎಲ್ಲರೂ ಹೇಳಿ, ಫೇತ್ ಶುಡ್ ನಾಟ್ ಫೇಲ್. Until your faith fails, you don't become a failure. If your faith fails, you will be a failure. Your faith should not fail. Faith fail ಆದರೆ ಎಲ್ಲ ಪ್ರಾಬ್ಲಮೇ.
ಹಾರ್ಟ್ ಫೇಲ್ ಆದರೆ ಹೇಗೆ ಒಬ್ಬ ಮನುಷ್ಯನಿಗೆ ಹಾರ್ಟ್ ಫೇಲ್ ಆಗಿಬಿಡುತ್ತೋ ಅವಾಗ ಅವನ ಕೈಲಿ ಏನು ಮಾಡೋಕ್ಕಲ್ಲ. ಅದೇ ರೈತನೇ ಒಬ್ಬ ಕ್ರಿಸ್ತನಿಗೆ ಫೇತ್ ಫೇಲ್ ಆಗಿಬಿಟ್ರೆ ಅವನ ಕೈಲಿ ಏನೂ ಮಾಡೋಕ್ಕಾಗೋದಿಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಯಾಕೆ ಗೊತ್ತಾ, ದೇವ್ರ ವಾಕ್ಯ ಹೇಳುತ್ತೆ, ನಂಬಿಕೆಯಿಂದಲೇ ನೀತಿವಂತನು ಬದುಕುವ. ನೀನು ಬದುಕಬೇಕು ಅಂದರೆ ನಿನ್ನ ನಂಬಿಕೆ ಬೇಕೇ ಬೇಕು. ಸೊ ಕ್ರಿಸ್ಟಿಯಾನಿಟಿ ಅನ್ನೋದೇ, ಕ್ರಿಸ್ಟಿಯಾನಿಟಿ ಲೈಫ್ ಸ್ಟೈಲೇ ಫೇತೆ. ಫೇತಲ್ಲೇ ಮಾತಾಡಬೇಕು. ದೇವ್ರ ವಾಕ್ಯ ಏನು ಹೇಳ್ತೈತೆ ಅದನ್ನೇ ಮಾತಾಡಬೇಕು. ಉಲ್ಟಾ ಮಾತಾಡಿದ್ರೆ ಕೆಟ್ಟ್ರಿ. ಆಮೇಲೆ ನೋಡಿ, ಇವಾಗ ನೀವು ಇಫ್ ಗಾಡ್ ಸೇಸ್ ಯು ಆರ್ ಹೀಲ್ಡ್, ಸ್ಟಾಪ್ ಲುಕಿಂಗ್ ಸಿಕ್. ಇಫ್ he said he had carried your pains, stop celebrating pains. ನನಗಿಲ್ಲಿ ನೋವು, ಅಲ್ಲಿ ನೋವು, ಯಾಕೆ ಇದನ್ನು ಸೆಲೆಬ್ರೇಟ್ ಮಾಡ್ತೀರಾ? ಐ ಆಮ್ ಹೀಲ್ಡ್, ಅಪ್ಪ ಐ ಆಮ್ ಹೀಲ್ಡ್, ಅಯ್ಯೋ ಐ ಆಮ್ ಹೀಲ್ಡ್ ಹೇಳಿ. ಈ ಶುಗರ್ ಬಂದ್ಬಿಟ್ರೆ ಮನುಷ್ಯನ ಏನು ಮಾಡಿಬಿಟ್ರೆ, ಈ ಬಿ ಪಿ ಜಾಸ್ತಿ ಆಗಿಬಿಟ್ರೆ ಯಾಕಷ್ಟು ಎಕ್ಸ್ಪ್ಲನೇಷನ್? ವಾಕ್ಯ ಏನು ಹೇಳಿದ್ದೆ? ಡೋಂಟ್ ಸೆಲೆಬ್ರೇಟ್ ಯುವರ್ ಪೇನ್ಸ್, ಟೆಲ್ ಐ ಆಮ್ ಹೀಲ್ಡ್. ಅದನ್ನು ಹೇಳೋದಕ್ಕೆ ಈಸಿನಾ ಕಷ್ಟನಾ? ಈಸಿನಾ ಕಷ್ಟನಾ? ದೆವ್ವ ಓಡಿಸೋದು ಈಸಿ, ಇದನ್ನು ಹೇಳೋದು ಕಷ್ಟ. ಅದಕ್ಕೆ ಹೇಳೋದು ಸ್ಪಿರಿಚುವಲ್ ವಾರ್ಫೇರ್ ಮಾಡಿಬಿಡ್ಬೋದು. ಆದರೆ ಏನು ಇಲ್ಲದೆ ಇದ್ದಾಗಲೂ ನನಗೆ ಬರುತ್ತೆ, ನಾನು ಚೆನ್ನಾಗಿರ್ತೀನಿ, ಹೇಗಿದ್ದೀರಾ, ಎಲ್ಲ ನನ್ನ ಹಣೆ ಬರ, ನನ್ನ ಕರ್ಮ, ಇದನ್ನೆಲ್ಲ ಹೇಳ್ಬಿಡ್ತೀನಿ. ನೋಡಿ, ಹೇಗಿದ್ದೀರಾ, ಏನೇ ಇದೀವಿ ಪಾಸ್ಟರ್, ಯಾಕೆ ಕೇಳ್ತೀರಾ, ಯಾವಾಗ ದೇವ್ರ ಹತ್ರ ಹೋಗೋಣ ಅಂತ ಕಾಯ್ತಾ ಇದ್ದೀವಿ. ಈ ಡಯಾಬಿಟೀಸ್ ಬಂದ್ಬಿಟ್ಟು ತುಂಬ ಕಷ್ಟ ಪಾಸ್ಟರ್. ನನಗೆ ಈ ಜಾಯಿಂಟೆಲ್ಲ ಪೇಯ್ನು. ಯಾವತ್ತಾದರೂ ವಾಕ್ಯನ ಇಟ್ಕೊಂಡು ಜಾಯಿಂಟೆಲ್ಲ ಆರೋಗ್ಯವಾಗಿದೆ, ನಾನು ಚೆನ್ನಾಗಿದ್ದೀನಿ, ದೇವರ ಕೃಪೆಯಲ್ಲಿ ನಾನು ಆರೋಗ್ಯವಾಗಿದ್ದೀನಿ, ಆತನ ಬಾಸುಂಡೆಗಳಿಂದ ನಾನು ಚೆನ್ನಾಗಿದ್ದೀನಿ, ನಾನು ಆಶೀರ್ವಾದವಾಗಿದ್ದೀನಿ ಪಾಸ್ಟರ್. ಯಾವತ್ತಾದ್ರೂ ಮಾತಾಡ್ತೀವ? ಯಾಕೆ ಗೊತ್ತಾ, ಯಾವುದು ಒಳಗಡೆ ಹೋಗಲ್ಲ. ಅದಕ್ಕೇ ಮೆಡಿಟೇಷನ್ ಚೇಂಜ್ ಮಾಡಿ, ಇಮ್ಯಾಜಿನೇಷನ್ ಚೇಂಜ್ ಮಾಡಿ. ನಾನು ಆರೋಗ್ಯವಾಗಿದ್ದೀನಿ, ಚೆನ್ನಾಗಿದ್ದೀನಿ, ನನ್ನ ಮಕ್ಕಳು ಚೆನ್ನಾಗಿದ್ದಾರೆ, ನನ್ನ ಫ್ಯಾಮಿಲಿ ಚೆನ್ನಾಗಿದೆ, ನನ್ನ ಕುಟುಂಬ ಚೆನ್ನಾಗಿದೆ, ನನ್ನ ಫೈನಾನ್ಸ್ ಚೆನ್ನಾಗಿದೆ, ನನಗೆ ದುಡ್ಡು ಬಂದೇ ಬರುತ್ತೆ, ನನಗೆ ಬಂದ್ಬಿಟ್ಟು ಪ್ರಮೋಷನ್ ಸಿಕ್ಕೇ ಸಿಗುತ್ತೆ, ನನಗೆ ಇಂಕ್ರಿಮೆಂಟ್ ಸಿಗುತ್ತೆ, ನನ್ನ ಹತ್ರ ದುಡ್ಡು ಇರುತ್ತೆ, ಲಕ್ಷಗಟ್ಟಲೆ ಬಂದೇ ಬರುತ್ತೆ, ನಾನು ಚರ್ಚಿಗೆ ಲಕ್ಷ ಕೊಡ್ತಾರೆ, ನಾನು ಆಶ್ವಾಸಿಸ್ತಾರೆ, ನಾನು ಕೋಟಿಗೆ ಬಾಳ್ತೀನಿ, ನಾನು ಕೋಟಿಗೆ ಬದುಕ್ತೀನಿ, ನಾನು ಒಂದು ಜಾಗ ತೊಗೊಳ್ತೀನಿ, ನಾನು ಒಂದು ಗಾಡಿ ತೊಗೊಳ್ತೀನಿ. ಯಾವಾಗಾದರೂ ಮಾತಾಡ್ತೀವ? ಇವಾಗೆಲ್ಲ ಬಿಸ್ನೆಸ್ಸೇ ತುಂಬ ಕಷ್ಟ ಪಾಸ್ತೆ. ಕಮಾನ್, ತೊಗೊಳ್ಳಿ ಅವಾರ್ಡು. ಒಳ್ಳೆ ನಂಬಿಕೆಯ ಮಾತನ್ನು ಮಾತಾಡಿದ್ದಾರೆ. ಇವಾಗೆಲ್ಲ ಏನು ಬಿಸ್ನೆಸ್ಸೇ ಇಲ್ಲ ಪಾಸ್ಟರ್, ತೊಗೊಳ್ಳಿ ಸರ್ಟಿಫಿಕೇಟ್ ಕೊಡಿ ಅವ್ರಿಗೆ. ಇವಾಗೆಲ್ಲ ಮೈಯೇ ಸೂಟ್ ಆಗ್ತಾ ಇಲ್ಲ ಪಾಸ್ಟರ್. ವಾವ್, ಕಮಾನ್. ಅದನ್ನು ಮಾತಾಡೋದು ಬಿಟ್ಬಿಟ್ಟು ಇಮ್ಯಾಜಿನೇಷನ್ ಚೇಂಜ್ ಮಾಡಿ, ನಾನು ಹಿಂಗೆ ಅಂತ ಯಾವಾಗ ನೀವು ಮಾತಾಡ್ತೀರೋ ಆವಾಗಲೇ ನೀವು ಫಸ್ಟ್ ಕ್ಲಾಸ್ ಬಿಲೀವರ್ಸ್ ಆ ಸ್ಟೇಜಿಗೆ ನೀವು ಬಂದಿದ್ದೀರಾ ಅಂತ. ಇದನ್ನು ಮಾತಾಡೋದೇ ಕಷ್ಟ. ಸ್ಪಿರಿಚುವಲ್ ವಾರ್ಫೇರ್ ಮಾಡೋದು ಈಸಿ. ಯೇಸು ನಾಮದಲ್ಲಿ ಕಟ್ತೀನಿ, ದೆವ್ವನ ಓಡಿಸ್ತೀನಿ, ಅವನ್ನ ಬಂಧಿಸ್ತೀನಿ, ಯೇಸು ನಾಮದಲ್ಲಿ ಲಯವಾಗಲಿ, ಎಲ್ಲ ಮಾಟ ಮಂತ್ರಗಳ ಕಟ್ಟುಗಳನ್ನು ಹೊಡೆದಾಕ್ತೀನಿ, ಯೇಸುವಿನ ನಾಮದಲ್ಲಿ ಎಲ್ಲ ಕಟ್ಟುಗಳು ಮುರಿದೋಗ್ಲಿ. ಅಪ್ಪ, ನಿನ್ನ ಬಾಯಲ್ಲಿ ಒಳ್ಳೆ ಮಾತು ಬರಲಿ, ಅದು ಮುರಿದೋಗ್ಲಿ, ಇದು ಕಿತ್ತೋಗ್ಲಿ ಅಂತ ಇದೆಯಾ? ಸೊ ಸ್ಟಾರ್ಟ್ ಟಾಕಿಂಗ್ ಲೈಕ್ ಎ ಕಿಂಗ್. ಯಾರಾದರೂ ಒಬ್ರು ಏನಾದ್ರು ಹೇಳ್ತಾರೆ, ಪಾಸ್ಟರ್ ಹಿಂಗೇನು, ಏನೂ ಇಲ್ಲ ಬಿಡಿ, ಚೆನ್ನಾಗಾಗ್ಬಿಡುತ್ತೆ. ನೋಡಿ, ಇದನ್ನೇ ಹೇಳೋದು. ನಿಮ್ಮ ಹತ್ರ ಯಾರೋ ಬಂದು ಹೇಳ್ತಾರೆ, ಸಿಸ್ಟರ್ ತುಂಬ ಏನಿಲ್ಲ, ಪ್ರೇಯರ್ ಮಾಡೋಣ, ದೇವ್ರು ಚೆನ್ನಾಗಿ ಮಾಡ್ತಾರೆ. ಕಾಸೇ ಇಲ್ಲ, ನಾನು ಪ್ರೇಯರ್ ಮಾಡ್ತೀನಿ, ಕಾಸು ನಿಮ್ಮ ಹತ್ರ ಬರುತ್ತೆ. ತುಂಬ ಸಾಲ, ಯೇಸು ನಾಮದಲ್ಲಿ ಸಾಲಗಳೆಲ್ಲ ತೀರಲಿ. ಯಾರಾದರೂ ನಿಮಗೆ ಬಂದರೆ ಈ ಥರ ಪಾಸಿಟಿವೇ ಮಾತಾಡಿ, ನೀವು ಪಾಸಿಟಿವ್ ಆಗೇ ಮಾತಾಡ್ಕೊಳ್ಳಿ. ಯು ವಿಲ್ ನೆವರ್ ಬಿ ದ ಸೇಮ್ ಅಗೇನ್. ಸೊ ದಿಸ್ ಅಂಡ್ ಆಲ್ ಫೇತ್. ಆ ನಂಬಿಕೆಯಲ್ಲಿರೋರು ಮಾತ್ರನೇ ಇಂಥ ಮಾತುಗಳೆಲ್ಲ ಮಾತಾಡೋಕ್ಕಾಗೋದು. ಲೋಕನೂ ಹಂಗೆ ಮಾತಾಡುತ್ತೆ, ನೀನು ಬೈಬಲ್ ಇಟ್ಕೊಂಡು ಅದೇ ಮಾತಾಡುತ್ತೆ, ಏನಪ್ಪ ವ್ಯತ್ಯಾಸ? ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಎಲ್ಲ ಅಬ್ಸ್ಟಕಲ್ಸ್ ಮಿರಕಲ್ಸ್ ಆಗುತ್ತೆ, ಎಲ್ಲ ಬ್ಯಾರಿಯರ್ಸ್ ವಂಡರ್ಸ್ ಆಗುತ್ತೆ ಇಫ್ ಯು ಹ್ಯಾವ್ ಫೇತ್. ಇವತ್ತು ಈ ಪ್ರಸಂಗ, ಈ ವಾಕ್ಯ ಎಲ್ಲ ಸಿಚುವೇಶನ್ನ ಬದಲಾವಣೆ ಮಾಡುತ್ತೆ. ಎಲ್ಲ ರಿಪೋರ್ಟ್ ಚೇಂಜ್ ಆಗುತ್ತೆ, ಕೆಲಸಗಳು ಚೇಂಜ್ ಆಗುತ್ತೆ, ನಿನ್ನ ಹತ್ರ ದುಡ್ಡು ಬರುತ್ತೆ, ನಿನ್ನ ಮಕ್ಕಳು ಚೆನ್ನಾಗಿರ್ತಾರೆ, ನೀವು ಆಶೀರ್ವಾದವಾಗಿರ್ತೀರಾ. ಗಾಡ್ ಬ್ಲೆಸ್ ಯು. ಆಮೆನ್. ಇದು ದೇವರಿಗೆ ಕೊಡುವಂಥ ಸಮಯ. ಆನ್ಲೈನಲ್ಲಿ ನೋಡ್ತಾ ಇರೋರು, ನೀವು ದೇವ್ರಿಗಾಗಿ, ದೇವ್ರ ರಾಜ್ಯಕ್ಕಾಗಿ ಕೊಡಬೇಕು ಅನ್ನೋರು ಸ್ಕ್ರೀನಲ್ಲಿದೆ ಯಾವ ರೀತಿ ಕೊಡಬೇಕು ಅಂತ, ಆ ರೀತಿ ನೀವು ಕೊಡ್ಬೋದು. ದೇವ್ರು ನಿಮ್ಮನ್ನು ಆಶೀರ್ವದಿಸಲಿ.